ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಎಸ್ ಕೃಷ್ಣ ಅಂತ CKC ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಶಿಕ್ಷಕ. ಇವತ್ತಿನ ದಿವಸ ಪ್ರಥಮ ಭಾಷೆ ಸಂಸ್ಕೃತದಲ್ಲಿ ಯಾವ ಅಂಶಗಳನ್ನು ನೀವು ಹೆಚ್ಚು ಒತ್ತು ಕೊಡಬೇಕು, ಯಾವ ರೀತಿ ಕಲಿಬೇಕು ಅನ್ನೋದನ್ನು ಈ 1 ಗಂಟೆ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಕೂಡ ಸೂಚಿಸುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರು ಇವರ ಆಶ್ರಯದಲ್ಲಿ ಈ ಸಾಲಿನ SSLC ಪರೀಕ್ಷೆಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಒಂದು ಪರೀಕ್ಷೆಯಲ್ಲಿ ಕನಿಷ್ಠ ಅಂಕಗಳನ್ನು ಪಡ್ಕೊಳ್ಳೋದು, ಅಂದರೆ ಪಾಸಿಂಗ್ ಪ್ಯಾಕೇಜ್ಗಳ ತಯಾರು ಮಾಡ್ಕೊಳ್ಳೋದು ಮತ್ತು ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಳೋದು, ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ರೇಡಿಯೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ರೇಡಿಯೋ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರಿಗೂ ಕೂಡ ಒಂದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಒಂದು ಸ್ವಾಗತ. ಸಂಸ್ಕೃತದ ಬಗ್ಗೆ ನೀವೆಲ್ಲ ಪ್ರಥಮ ಭಾಷೆಯಾಗಿ ತಗೊಳ್ಳುವಾಗಲೇ ತಿಳ್ಕೊಂಡಿರ್ತೀರ, ಅದು ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ. ಅದಂತೂ ವಾಸ್ತವಿಕವಾಗಿ ನಿಜ. ಆದರೆ ಅದನ್ನು ಸ್ಕೋರಿಂಗ್ ಮಾಡ್ಕೊಳ್ಬೇಕಾದ್ರೂ ಕೂಡ ಯಾವ ಅಂಶಗಳಲ್ಲಿ ನಾವು ಅದನ್ನು ಗಮನ ಕೊಡಬೇಕು, ಯಾವ ಮೇನ್ಗೆ ಹೆಚ್ಚು ಗಮನ ಕೊಡಬೇಕು, ಯಾವುದನ್ನು ಯಾವ ಥರ ಬರೆದ್ರೆ ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಬೋದು, ಇದೆಲ್ಲವನ್ನೂ ಕೂಡ ನಾವು ಆರಿಸ್ಕೋಬೇಕಾಗುತ್ತೆ. ಸಾಧಾರಣವಾಗಿ ಮೊದಲಿಗೆ ಒಂದು ಪಾಸಿಂಗ್ ಪ್ಯಾಕೇಜ್ಗೆ ಬೇಕಾಗಿರುವಂತಹ ಅಂಕಗಳು ಅಂದಾಗ ಕೇವಲ 35ಕ್ಕೆ ನಾವು ನಮ್ಮನ್ನು ಗುರಿಪಡಿಸ್ಕೊಳ್ಳೋದು ಬೇಡ. 35ಕ್ಕಿಂತ ಹೆಚ್ಚು 50, 60 ಅಂಕಗಳಿಗೆ ನಮ್ಮನ್ನು ಸಂಪೂರ್ಣವಾಗಿ ವಿನಿಯೋಗಿಸ್ಕೊಂಡಾಗ ಖಂಡಿತವಾಗಿಯೂ ಪಾಸಿಂಗ್ ಪ್ಯಾಕೇಜ್ ಬರುತ್ತೆ. ಅದರ ನಂತರದ ಒಂದೊಂದು ಹಂತವನ್ನು ಇನ್ನೊಂದು ಮೇನ್ಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದಾಗ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆಯೋದು ಕೂಡ ಸುಲಭವಾಗುತ್ತೆ. ಈ ಒಂದು ಪರೀಕ್ಷೆಗೆ ಇನ್ನು ಕೆಲವೇ ದಿನಗಳಲ್ಲಿ ಇರುವಂತಹ ಈ ಒಂದು ಪರೀಕ್ಷೆಗೆ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕಾದ್ರೆ ಈಗ ಚಾಪ್ಟರ್ ವೈಸ್ ಓದಬಾರ್ದು. ಕ್ವಶನ್ ಪೇಪರ್ ಪ್ಯಾಟ್ರನ್ ಪ್ರಕಾರ ತಗೊಂಡು ಆ ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ಇಟ್ಕೊಂಡು ಯಾವ್ಯಾವ ಕ್ವಶನ್ ಮೇನನ್ನು ಓದಿದ್ರೆ ಎಷ್ಟು ಅಂಕಗಳು ಬರುತ್ತೆ ಅದನ್ನು ಗುರಿ ಇಟ್ಕೊಂಡು ಓದಬೇಕಾಗಿರೋವಂಥದ್ದು ತುಂಬ ಮುಖ್ಯ. ಮೊದಲನೇ ಪಾಠ ಓದಿದೆ, ಆಮೇಲೆ 2ನೇ ಪಾಠ, 3ನೇ ಪಾಠ ಅವೆಲ್ಲ ಬಿಗಿನಿಂಗಲ್ಲಿ ಓದಿದ್ದೀರಾ. ಈಗ ನೀವು 1ನೇ ಮೇನ್ಗೆ ಎಷ್ಟಿದೆ, 2nd ಮೇನ್ ಎಷ್ಟು, 3rd ಮೇನ್ ಎಷ್ಟು ಅನ್ನೋದನ್ನು ನೋಡ್ಕೊಳ್ಬೇಕಾಗಿ ಬಂದಿದೆ. ಮೊದಲಿಗೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಒಂದು ವಾಕ್ಯದ ಒಂದು ಅಂಕದ ಪ್ರಶ್ನೆಗಳು ಸಂಸ್ಕೃತದಲ್ಲಿ ಎಷ್ಟು ಬರುತ್ತೆ ಅಂತ. ಒಟ್ಟು 17 ಪ್ರಶ್ನೆಗಳು ಬರುತ್ತವೆ. 17 ಪ್ರಶ್ನೆಗಳು 17 ಅಂಕಗಳು ಬರುತ್ತವೆ. ಇನ್ನು 2 ವಾಕ್ಯದ ಪ್ರಶ್ನೆಗಳು 10 ಬರುತ್ತೆ. ಆಯಿತಾ? 10 ಅಂಕ, 10 × 2 20, 10 × 2 20 ಮಾರ್ಕ್ಸ್ಗಳು 2 ಮಾರ್ಕ್ಸ್ ಕ್ವಶನ್ಸ್ ಆಗಿ ಇರುತ್ತೆ. ನೆಕ್ಸ್ಟು 3 ಮಾರ್ಕ್ಸ್ ಕ್ವಶನ್ಸು. 3 ಅಂಕದ ಪ್ರಶ್ನೆಗಳಲ್ಲಿ 11 ಕ್ವಶನ್ಗಳಿರುತ್ತೆ. 11 ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗೂ 3 ಅಂಕಗಳಂತೆ ಒಟ್ಟು 33 ಅಂಕಗಳು ಬರುತ್ತೆ. ಇನ್ನು ತಗೊಂಡಾಗ ಒಂದು 4 ಅಂಕದ ಪ್ರಶ್ನೆಗಳನ್ನು ತಗೊಂಡಾಗ ಅದು 5 ಕ್ವಶನ್ಸ್ ಇರುತ್ತೆ. 5 × 4 = 20, 5 × 4 = 20 ಬರುತ್ತೆ. ಆ ಒಂದು ಕೊನೆಯದಾಗಿ 5 ಅಂಕದ 2 ಪ್ರಶ್ನೆಗಳು ಇರುತ್ತೆ. ಪ್ರಥಮ ಭಾಷೆಯ ಸಂಸ್ಕೃತದಲ್ಲಿ 5 ಅಂಕದ 2 ಪ್ರಶ್ನೆಗಳು ಇರುತ್ತವೆ. ಇದಿಷ್ಟು ಒಂದು ಅಂಕಾನುಸಾರವಾದ ರೂಪುರೇಷೆ. ಇನ್ನು ಪ್ರಶ್ನಾನುಸಾರವಾಗಿ ತಗೊಂಡಾಗ ಫಸ್ಟ್ ಮೇನಲ್ಲಿ 6 ಅಂಕಗಳ ಒಂದು ಪ್ರಶ್ನೆಗಳು ಇರುತ್ತೆ. ಇದು ಸೂಕ್ತೋತ್ತರ ಚಯನ ಪ್ರಶ್ನಾಹ ಅಂತ ಕರಿತೀವಿ. ಅಂದರೆ MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರುತ್ತೆ. ನಂತರ 4 ಚತುರ್ಥಂ ಪದಂ ಲಿಖತ ಅನ್ನೋ 4 ಬರುತ್ತೆ. ಚತುರ್ಥ ಪದಗಳನ್ನು ಅಂದರೆ 1 ಮತ್ತು ಮೊದಲ 2 ಪದಗಳಿಗೆ ಇರುವ ಸಂಬಂಧದಂತೆ 3ನೇ ಪದಕ್ಕೆ 4ನೇ ಪದವನ್ನು ಬರೆಯುವುದು. ಅದಾದ ನಂತರ 7 ಅಂಕಗಳಿಗೆ ಏಕವಾಕ್ಯೇನ ಉತ್ತರಂ ಲಿಖತ ಇರುತ್ತೆ. 7 ಅಂಕಗಳಿಗೆ ಇರುತ್ತೆ. ಅದಾದಮೇಲೆ ಲಘೂತ್ತರ ಅಂದರೆ ದ್ವಿತ್ರೈಹಿ ವಾಕ್ಯೈಹಿ ಉತ್ತರಂ ಲಿಖತ ಅನ್ನೋ ಅರ್ಥದಲ್ಲಿ ಲಘೂತ್ತರ ಅನ್ನೋದು 4 ಪ್ರಶ್ನೆಗಳಿರುತ್ತೆ. ಒಂದೊಂದಕ್ಕೂ 2 ಅಂಕಗಳು, ಒಟ್ಟು 8 ಅಂಕಗಳು ಬರುತ್ತೆ. ಅದಲ್ಲದೆ ವ್ಯಾಕರಣಾಂಶಗಳಲ್ಲಿ ತಗೊಂಡಾಗ ಸಂಧಿಗೆ 2 ಅಂಕಗಳು, ಸಮಾಸಕ್ಕೆ 2 ಅಂಕಗಳು, ಕೃದಂತ 2 ಅಂಕಗಳು, ಪ್ರಯೋಗ 2 ಅಂಕಗಳು. 8 ನಂಬರು ಸಂಪೂರ್ಣವಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿ ಇರುತ್ತೆ. ಇನ್ನು ಅನುವಾದ, ಸಂಸ್ಕೃತ ಅನುವಾದ, ಕನ್ನಡ ಅನುವಾದ. ಅಲ್ಲಿ ಕೊಟ್ಟಿರುವ ಕನ್ನಡ ಅಥವಾ ಇಂಗ್ಲೀಷ್ ಪ್ಯಾಸೇಜನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ರೆ ಅದಕ್ಕೆ 2 ಮಾರ್ಕ್ಸ್ ಬರುತ್ತೆ. ಮತ್ತು ಸಂಸ್ಕೃತದಲ್ಲಿ ಕೊಟ್ಟಿರೋದ್ರನ್ನು ಕನ್ನಡ ಅಥವಾ ಇಂಗ್ಲೀಷ್ಗೆ ಅನುವಾದ ಮಾಡಿದ್ರೆ 2 ಮಾರ್ಕ್ಸ್ ಬರುತ್ತೆ. ಈ ರೀತಿ 2 ಅಂಕಗಳ ಪ್ರಶ್ನೆಗಳು ಆಗುತ್ತೆ. ಇನ್ನು 3 ಅಂಕಗಳಲ್ಲಿ ತಗೊಂಡಾಗ 3 ಅಂಕದ ಪ್ರಶ್ನೆಗಳಲ್ಲಿ ನಾವು
ಹೆಚ್ಚಾಗಿ ಗಮನಿಸ್ಕೋಬೇಕಾಗಿರೋದು ಮೊದಲನೇದು ಯಥಾನಿರ್ದೇಶಂ ಉತ್ತರಂ ಲಿಖತ, ಕಹ ಪಾಠ ಕಹ ವದತ್ ಕಮ್ಮ ವದತ್ ಥರದ ಪ್ರಶ್ನೆಗಳು. ಇದು 4 ಪ್ರಶ್ನೆಗಳು ಬರುತ್ತೆ, ಒಂದೊಂದಕ್ಕೂ 3 ಅಂಕಗಳು ಇರುತ್ತೆ, 12 ನಂಬರ್ ಬರುತ್ತೆ. ಅತ್ಯಂತ ಸುಲಭವಾದ ಒಂದು ಭಾಗ, 12 ಅಂಕಗಳನ್ನು ಸುಲಭವಾಗಿ ಗಳಿಸುವಂತಹ ಒಂದು ಭಾಗ ಇದು ಆಯಿತಾ. 4 ಪ್ರಶ್ನೆಗಳು ಇರುತ್ತೆ, 3 ಅಂಕಗಳು ಬರುತ್ತೆ. ನಂತರ 2 ಕವಿಕೃತಿ ಪರಿಚಯ ಬರುತ್ತೆ, ಅದಕ್ಕೆ 6 ಅಂಕಗಳು ಇರುತ್ತೆ. ಅದಾದಮೇಲಿಂದ ತಾತ್ಪರ್ಯಂ ಲಿಖತನಲ್ಲಿ 3x3 9 ಇರುತ್ತೆ. 3 ತಾತ್ಪರ್ಯಗಳನ್ನು ಬರೀಬೇಕು. ಪದ್ಯ ಭಾಗದ ಹೆಸರನ್ನು ಬರೆದು, ಆ ಪದ್ಯದ ಹೆಸರನ್ನು ಬರೆದು ನಂತರ ಅದಕ್ಕೆ ತಾತ್ಪರ್ಯವನ್ನು ಬರೀಬೇಕು. ಇದು 3x3 9 ಮಾರ್ಕ್ಸ್ ಅನ್ನೋದು ಅದರಲ್ಲಿ ಇರುತ್ತೆ. ಅದಾದಮೇಲಿಂದ ಒಂದು ಅಲಂಕಾರ 3 ಮಾರ್ಕ್ಸ್ಗೆ, ಒಂದು ಛಂದಸ್ 3 ಮಾರ್ಕ್ಸ್ಗೆ ಇರುತ್ತೆ. ನಂತರ 4 ಅಂಕಗಳ ಪ್ರಶ್ನೆಗಳಲ್ಲಿ ತಗೊಂಡಾಗ ದಶವಾಕ್ಯೈಹಿ ಉತ್ತರಂ ಲಿಖತ ಅನ್ನೋದು 3 ಇರುತ್ತೆ. ದಶವಾಕ್ಯೈಹಿ ಉತ್ತರಂ ಲಿಖತ ಅಂದರೆ 10 ವಾಕ್ಯದ ಉತ್ತರ. ಇದನ್ನು ಕನ್ನಡ, ಇಂಗ್ಲೀಷ್ ಅಥವಾ ಸಂಸ್ಕೃತದಲ್ಲಿ ಬರೀಬೋದು. ಇದು 3 ಪ್ರಶ್ನೆ ಇರುತ್ತೆ, 12 ಅಂಕಗಳು ಇರುತ್ತವೆ. ಅದಾದಮೇಲಿಂದ ಬರುವಂಥದ್ದು ಒಂದು ಪ್ಯಾಸೇಜ್ ಕೊಟ್ಟಿರ್ತೀವಿ, ಆ ಪ್ಯಾಸೇಜ್ಗೆ 4 ಪ್ರಶ್ನೆಗಳಿರುತ್ತೆ, ಸಂಸ್ಕೃತದ ಪ್ರಶ್ನೆಗಳು. ಅದಕ್ಕೆ ಸಂಸ್ಕೃತದಲ್ಲಿ ಉತ್ತರವನ್ನು ಬರೀಬೇಕು, ಪ್ಯಾಸೇಜಲ್ಲೇ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಇರುತ್ತೆ. ಅದಾದಮೇಲಿಂದ ಪದ್ಯಪೂರ್ತಿ, ಕಂಠಪಾಠದ ಪದ್ಯಗಳೇನಿದೆಯಲ್ಲ, ಸುಭಾಷಿತಾನಿನಲ್ಲಿ ಬರುವಂತಹ 8 ಶ್ಲೋಕಗಳನ್ನು ಕೂಡ ಕಂಠಪಾಠ ಮಾಡಿರಬೇಕು. ಆ ಕಂಠಪಾಠದ ಒಂದು ಪ್ರಶ್ನೆಗಳನ್ನು ಕುರಿತಂಥ ಒಂದು ಪದ್ಯವನ್ನು ಪೂರ್ತಿ ಮಾಡಬೇಕಾಗತ್ತೆ, 4 ಅಂಕಗಳು ಇರುತ್ತೆ. ಇನ್ನು 5 ಮಾರ್ಕ್ಸ್ ಕ್ವಶನಲ್ಲಿ ತಗೊಂಡಾಗ ಮೊದಲನೇದು ಪತ್ರಲೇಖನ ಬರುತ್ತೆ, ಇನ್ನೊಂದು ಪ್ರಬಂಧ ಬರುತ್ತೆ. ಪತ್ರಲೇಖನ ಪ್ರಬಂಧ 2ಕ್ಕೂ 5 ಅಂಕಗಳು ಇರುತ್ತೆ. ಈಗ ಈ ರೀತಿ ನಿಮಗೆ ಪ್ರಶ್ನೆ ಸ್ವರೂಪದಲ್ಲಿ ಬರುವಂಥ ಅಂಕಗಳನ್ನು ಹೇಳಾಯಿತು. ಮತ್ತು 1 ಮಾರ್ಕ್ ಕ್ವಶನ್ ಎಷ್ಟು, 2 ಮಾರ್ಕ್ಸ್ ಎಷ್ಟು, 3 ಮಾರ್ಕ್ಸ್ ಎಷ್ಟು, 4 ಮಾರ್ಕ್ಸ್ ಎಷ್ಟು, 5 ಮಾರ್ಕ್ಸ್ ಎಷ್ಟು ಅನ್ನುವುದನ್ನು ಹೇಳಾಯಿತು. ನಾವು ಒಂದೊಂದೇ ಮೇನನ್ನು ಇವಾಗ ಅಭ್ಯಾಸ ಮಾಡಿಕೊಂಡು ಹೋಗ್ತಾ ಇರಬೇಕು. ಒಂದೊಂದು ಮೇನಿಂದ ಯಾವುದು. ಮೊದಲಿಗೆ ನಾವು ಪಾಸಿಂಗ್ ಪ್ಯಾಕೇಜ್ಗೇ ತಗೊಂಡಾಗ ಯಥಾನಿರ್ದೇಶಂ ಉತ್ತರಂ ಲಿಖತ ಅನ್ನೋದು ಇದೆಯಲ್ಲ, ಅದಕ್ಕೆ 4x3 12 ಮಾರ್ಕ್ಸ್ ಇರುತ್ತೆ. ಅತ್ಯಂತ ಸುಲಭವಾದ ಭಾಗ. 4 ಪ್ರಶ್ನೆಗಳಿರುತ್ತೆ, ಅದರಲ್ಲಿ 3 ಗದ್ಯದಿಂದ ಇರುತ್ತೆ, 1 ಪದ್ಯದಿಂದ ಇರುತ್ತೆ. ನಾವು ಅದಕ್ಕೆ ಏನು ಮಾಡಬೇಕು, 1 ಪದ್ಯದಿಂದ ಬರೋದೆಷ್ಟು, 5 ಪ್ರಶ್ನೆಗಳು. ಅದರಲ್ಲಿ ಮಾರುತೇಹ ಮಹಿಮಾನಲ್ಲಿ 3 ಇದೆ, ಭೀಷ್ಮೋಕ್ತಯನಲ್ಲಿ 2 ಇದೆ. ಆ 3 ಮತ್ತು 2 ಚೆನ್ನಾಗಿ ಕಲ್ತ್ಕೊಂಡ್ರೆ ಆ 5ರಲ್ಲಿ 1 ಬಂದೇ ಬರುತ್ತೆ ಅಲ್ವಾ. ಅದು ಯಥಾನಿರ್ದೇಶಂ ಉತ್ತರಂ ಲಿಖತನಲ್ಲಿ ಮೊದಲನೇದು. ಇನ್ನು 3 ಗದ್ಯಭಾಗದಿಂದ ಬರುತ್ತೆ. ಗದ್ಯಭಾಗದಲ್ಲಿ ಯಾವ್ಯಾವ ಪಾಠದಲ್ಲಿ ಎಷ್ಟೆಷ್ಟು ಬಂದಿದೆ, ಅಲ್ಲೇನು ಪ್ರಶ್ನೆ ಇದೆ. ಇವಾಗ ಕಸ್ಯ ಲೇಖನಂ, ಕಸ್ಯ ವೃತ್ತಾಂತಹ ಆ ಥರ ಕೊಟ್ಟಿದ್ರೆ ಹಾಗೆ ಬರಿಬೇಕು. ಎಲ್ಲ ಕಡೆ ಕಹ ವದತ್ ಕಮ್ಮ ವದತ್ತೇ ಇರಲ್ಲ, ಬೇರೆ ಪ್ರಶ್ನೆಗಳು ಕೂಡ ಇರುತ್ತೆ. ಆ ಪ್ರಶ್ನೆಗೆ ತಕ್ಕಂತೆ ಅದನ್ನು ಬರೀಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಇವಾಗ ಉದಾಹರಣೆಗೆ ಇವುಗಳಲ್ಲಿ ತಗೊಂಡಾಗ ಯಾಚಕ ರೂಪೇಣ ಆಗತಃ ಅಸ್ಮಿ ಅಂತ ತ್ಯಾಗದನಃ ಪಾಠದಲ್ಲಿ ಹೇಳ್ತಾನೆ. ಯಾಚಕ ರೂಪೇಣ ಕಹ ಆಗತಃ ಅಂತ ಕೇಳ್ತಾನೆ. ಕಹ ವದತ್ ಬದಲು ಯಾಚಕ ರೂಪೇಣ ಕಹ ಆಗತಃ, ಭಿಕ್ಷುಕನಾಗಿ ಬಂದವನು ಯಾರು, ಇಂದ್ರಃ ಶಕ್ರಃ ಅನ್ನೋದನ್ನು ಅಲ್ಲಿ ನಾವು ಉತ್ತರ ಬರಿಬೇಕಾಗುತ್ತೆ. ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿಯಾದ ಒಂದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೋ ಅಭ್ಯಾಸದಲ್ಲಿ, ಅದೇ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಬೇಕು. ಅಲ್ಲಿ ಕೊಟ್ಟಿರೋದಕ್ಕೆ ಉತ್ತರವನ್ನು ಬರೀಬೇಕು. ಒಂದೊಂದು ಸಂದರ್ಭಗಳಲ್ಲಿ ನೀವು ಎಲ್ಲಿ ಪ್ರಥಮ ವಿಭಕ್ತಿ, ಎಲ್ಲಿ ದ್ವಿತೀಯ ವಿಭಕ್ತಿಯನ್ನು ಬಳಸಬೇಕು ಅನ್ನೋದನ್ನು ನೋಡ್ಕೋಬೇಕು. ಕಹ ವದತ್, ಕಾ ವದತ್ ಅಂತೆಲ್ಲ ಬಂದಾಗ ಅಲ್ಲಿ ಪ್ರಥಮ ವಿಭಕ್ತಿನೇ ಬರಬೇಕು. ಕಮ್ಮ ವದತ್, ಕಾಮ ವದತ್ ಅಂತ ಬಂದರೆ ಕಾಮ್ ಅನ್ನುವುದು ದ್ವಿತೀಯ ವಿಭಕ್ತಿಯ ಪ್ರತ್ಯಯ. ಆ ದ್ವಿತೀಯ ವಿಭಕ್ತಿಯನ್ನೇ ಅಲ್ಲಿ ಬಳಸಬೇಕು. ಆ ರೀತಿ ಅಲ್ಲಿ ವಿಸರ್ಗವನ್ನು ಬಳಸಬಾರ್ದು. ಅದೊಂದು ಗಮನಿಸ್ಕೊಂಡು ಬರ್ಕೊಂಡು ಹೋಗ್ಬೋದು. ಪಾಠದ ಹೆಸರುಗಳನ್ನು ಚೆನ್ನಾಗಿ ಬರೆದು ಅಭ್ಯಾಸ ಮಾಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗದೆ ಇರೋಂಗೆ. ಯಾಕೆಂದರೆ ಒಂದು ಪಾಠದ ಹೆಸರನ್ನು ಬರೆದ್ರೆ 1 ಅಂಕ ಬರೋದ್ರಿಂದ ಪಾಠದ ಹೆಸರನ್ನು ಕರೆಕ್ಟಾಗಿ ಬರೀರಿ. ತ್ಯಾಗಧನಃ, ಭಾರತೀಯ ವಿಜ್ಞಾನಂ, ಜ್ಞಾನದೀಪ, ಅಭಯದಾಯಿನಿ, ವಿವೇಕೋದಯ, ಮಂತರ ನಿರ್ಮಮಂತ ಅನ್ನೋದರಲ್ಲಿ ನಮಗೆ ಇದಿಲ್ಲ, ಏನು ಯಥಾನಿರ್ದೇಶ ಇಲ್ಲ. ಕರ್ಣಭಾರಂ, ಇಷ್ಟು 6 ಪಾಠಗಳು. 6 ಪಾಠಗಳಿಂದಲೂ ಕೂಡ 3 ಪ್ರಶ್ನೆಗಳು ಬರುತ್ತೆ. ಇನ್ನು ಪದ್ಯಭಾಗದಲ್ಲಿ ತಗೊಂಡಾಗ ಮಾರುತೇಹ ಮಹಿಮಾ, ಭೀಷ್ಮೋಕ್ತಯ,
ಅವೆರಡೂ ಪಾಠಗಳ ಹೆಸರನ್ನು ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಕಹ ಪಾಠ ಬರೆದ್ರೆ ಅಲ್ಲೇ 1 ಅಂಕ ಬರುತ್ತೆ. ಮೊದಲಿಗೆ ಓದಿದ ತಕ್ಷಣವೇ ಏನೋ ನಿಮ್ಗೆ ಅನಿಸಿದ್ದೊಂದು ಪಾಠದ ಹೆಸರು ಬರೆದು ಬಿಡಬಾರ್ದು. ಅರ್ಥ ತಿಳ್ಕೊಬೇಕು. ಕನ್ನಡಕ್ಕೆ ಅಥವಾ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡಾಗ ಅರ್ಥ ಫ್ಲ್ಯಾಶ್ ಆಗಿದ್ರೆ ನಿಮಗೆ ಕ್ವಶನ್ಸು ಕೂಡ ಗೊತ್ತಾಗುತ್ತೆ. ಇದು ಮುಖ್ಯವಾಗಿ ಯಥಾನಿರ್ದೇಶಂ ಉತ್ತರಂ ಲಿಖತಾನಲ್ಲಿ ಸುಲಭವಾಗಿ ಮಾಡುವಂಥದ್ದು. 12 ಮಾರ್ಕ್ಸ್, 12 ಅಂಕಗಳು ಅದರಲ್ಲೇ ಬರುತ್ತೆ. ಅದಾದಮೇಲೆ ನಾನು ಇನ್ನೊಂದು ರ್ಯಾಂಡಮ್ ಆಗಿ ಅಂದರೆ ಪ್ಯಾಸಿಂಗ್ ಪ್ಯಾಕೇಜ್ಗೋಸ್ಕರ ಹೇಳ್ತಾ ಇರೋವಂಥದ್ದು ದಶವಾಕ್ಯೈಹಿ ಉತ್ತರಂ ಲಿಖತ. ದಶವಾಕ್ಯೈಹಿ ಉತ್ತರಂ ಲಿಖತ ಅನ್ನೋದು 3 ಕ್ವಶನ್ಸ್ ಇರುತ್ತೆ. ಈಚ್ 4 ಮಾರ್ಕ್ಸ್ ಬರುತ್ತೆ. ಒಂದೊಂದಕ್ಕೂ 4 ಅಂಕಗಳಿರುತ್ತೆ. ಸೊ 3 4s 12 ಆಗುತ್ತೆ. ಅದು 12 ಅಂಕಗಳು ಬರುವಂಥ. ದಶವಾಕ್ಯೈಹಿ ಉತ್ತರಂ ಲಿಖತಾನ ಎಕ್ಸಾಮಿನೇಷನ್ ಪ್ಯಾಟ್ರನಲ್ಲಿ ಹೇಗೆ ಕೊಡ್ತಾರೆ? 1 ಗದ್ಯ, 1 ಪದ್ಯ, 1 ಪೂರಕ ಪಾಠ ಕೊಡ್ತಾರೆ. ಓಕೆನಾ? ನೀವು ಎಷ್ಟು ಒಂದು ಮಾಡಿಫೈ ಮಾಡಿಕೊಂಡು ಅದನ್ನು ಅದೇ ಥರ ಒಂದು ಸತಿ ಪದ್ಯ ಎಲ್ಲ ಓದೋದು, ಒಂದು ಸತಿ ಗದ್ಯದ ಪ್ರಶ್ನೋತ್ತರಗಳನ್ನು ಓದೋದು, ಇನ್ನೊಂದು ಸತಿ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ಓದೋದು, ಆ ಥರ ಮಾಡ್ಕೊಳ್ಬೇಕು ನೀವು. ಪದ್ಯ ಭಾಗ ತೊಗೊಳ್ಳೋಣ ಫಸ್ಟ್. ಸುಲಭ, ಒಂದು ಗ್ಯಾರಂಟಿ ಅನ್ನೋ ಥರ ಸಿಗುವಂಥದ್ದು ಪದ್ಯ ಭಾಗ. ಪದ್ಯ ಭಾಗದಲ್ಲಿ ಮಾರುತೇಹಿ ಮಹಿಮಾನಲ್ಲಿ ಒಂದಿದೆ, ನಾಟ್ಯಾಂಶನಲ್ಲಿ ಒಂದಿದೆ, ಭೀಷ್ಮೋಕ್ತಯನಲ್ಲಿ ಒಂದಿದೆ. ಸೊ ಅವಾಗ ಎಷ್ಟಾಯಿತು? 3 ಪ್ರಶ್ನೆ ಇದೆ. 3 ಪ್ರಶ್ನೆ ಕಲಿತ್ರೆ ಅದರಲ್ಲಿ 1 ಪ್ರಶ್ನೆ ಬಂದೇ ಬರುತ್ತೆ. 4 ಅಂಕಗಳು ಗ್ಯಾರಂಟಿಯಾಗಿ ಸಿಕ್ಕೇ ಸಿಗುತ್ತೆ. ಮಾರುತೇಹಿ ಮಹಿಮಾ ಅಂತೂ ಕಥಾರೂಪದಲ್ಲಿ ಬರೀಬೋದು. ನಿಮ್ಮ ಸ್ವಂತ ವಾಕ್ಯಗಳಲ್ಲೇ ಕಥೆಯ ರೂಪದಲ್ಲಿ ಬರೀಬೋದು. ಅಂದರೆ ಪಾಯಿಂಟ್ ವೈಸ್ ಬರ್ಕೊಂಡು ಒಟ್ಟಿಗೆ ಪ್ಯಾರಾಗ್ರಾಫಲ್ಲೇ ಬರೀಬೇಕು, ಪಾಯಿಂಟ್ ವೈಸ್ ಬರೀಬಾರ್ದು ಆನ್ಸರ್ಸನ್ನು. ಆದರೆ ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾ. ಕೇಸರಿ, ಸುಮೇರು ಪರ್ವತದ ರಾಜ ಕೇಸರಿ, ಅವನ ಪತ್ನಿ ಅಂಜನಾದೇವಿಯು ವಾಯುವಿನ ಅನುಗ್ರಹದಿಂದ ಮಗನನ್ನು ಪಡೆದಳು. ಈ ಥರ ಪಾಯಿಂಟ್ಸನ್ನೇ ನೀವು ಜ್ಞಾಪಕ ಇಟ್ಕೊಂಡು ನಿಮ್ಮ ಒಂದು ವಾಕ್ಯಗಳಲ್ಲೇ ಬರ್ಕೊಂಡು ಹೋದು. ಭತ್ತದ ಅಗ್ರಭಾಗದಂತೆ ಶೋಭಿಸುತ್ತಿದ್ದನೋ, ಆಯಿತಾ? ಅಂಜನಾದೇವಿಯು ಕಾಡಿಗೆ ಹಣ್ಣುಗಳನ್ನು ತರಲು ಹೋದಳು. ಎಷ್ಟು ಸಿಂಪಲ್ಲಾಗಿ ಒಂದು ಕಥಾರೂಪದಲ್ಲಿ ಇದನ್ನು ಬರ್ಕೊಂಡೊಟ್ಟೋಗ್ಬಿಡೋದು. ಇದು ಮಾರುತೇಹಿ ಮಹಿಮಾಗೆ ಬರುವುದು. ಇನ್ನು ನಾಟ್ಯಾಂಶಾಹ ಅನ್ನೋ ಪಾಠದಲ್ಲಿ ಬಂದಾಗ ನಾಟ್ಯಾಂಶಗಳು ಎಷ್ಟಿವೆ ಆ ಅಂಶಗಳೆಲ್ಲವನ್ನೂ ಕೂಡ ಪ್ರತಿಪಾದಿಸುವಂಥದ್ದು. ಅದು ಅಷ್ಟೇ, ಅಲ್ಲೂ ಏನೋ ತುಂಬ ಗಟ್ ಮಾಡಿ ಎಲ್ಲ ಬರಿಬೇಕಾಗೇನಿಲ್ಲ. ನೀವೇ ತಿಳ್ಕೊಂಡ್ರೆ ಯಾವುದಾದ್ಮೇಲೆ ಯಾವುದು ಅನ್ನುವುದನ್ನು ಬರ್ಕೊಂಡು ಫಸ್ಟು ಯಾವುದಾದ್ಮೇಲೆ ಯಾವುದು ಅನ್ನೋ ತಿಳ್ಕೊಳ್ಳೋದು. ರಸ, ಭಾವ, ಅಭಿನಯ, ಸ್ವರ, ಆತೋದ್ಯ ಅಂದರೆ ವಾದ್ಯವಿಶೇಷಗಳು, ವಾದ್ಯವಿಶೇಷಗಳ ಲಕ್ಷಣಗಳು, ನಾಯಕರ ಲಕ್ಷಣಗಳು, ನಾಯಕಿಯರ ಲಕ್ಷಣಗಳು. ಇದಿಷ್ಟು ಆ ನಾಟ್ಯಾಂಶ ಅನ್ನೋ ಪಾಠದಲ್ಲಿ ಬರುವಂಥದ್ದು. ಒಂದೊಂದನ್ನು ಒಂದೊಂದು ಪಾಯಿಂಟಾಗಿ ತೊಗೊಂಡ್ರೆ 8 ಪಾಯಿಂಟಲ್ಲಿ ಮುಗ್ದೋಗುತ್ತೆ. ಅದಷ್ಟುವೇ ಕೂಡ 10 ವಾಕ್ಯದ ಉತ್ತರ. ಒಂದೊಂದಕ್ಕೆ ಒಂದೊಂದು ಪಾಯಿಂಟ್ ತೊಗೊಂಡು ಬರೆದ್ರೆ 9 ರಸಗಳ ಹೆಸರು ಬರೆಯೋದು, ಆ ರಸಗಳಿಗೆ ಪೂರಕವಾದ 9 ಭಾವಗಳ ಹೆಸರುಗಳನ್ನು ಬರೆಯೋದು, ಅಭಿನಯ 4 ವಿಧವಾದ ಅಭಿನಯಗಳ ಹೆಸರುಗಳು ಬರೆಯೋದು. ಆನಂತರ ಸಪ್ತಸ್ವರಗಳು ಕೇಳ್ತಾರೆ, ಅದರಲ್ಲಿ ಸಪ್ತಸ್ವರಗಳ ಬಗ್ಗೆ ಇದೆ, ಸಪ್ತಸ್ವರಗಳ ವಿಚಾರ ಬರೆಯೋದು. ಸಪ್ತಸ್ವರಗಳ ನಂತರ ಆತೋದ್ಯ ಅಂದರೆ ವಾದ್ಯವಿಶೇಷಗಳನ್ನು ಬರೆಯೋದು, 4 ವಿಧವಾದ ವಾದ್ಯವಿಶೇಷಗಳ ಹೆಸರು ಬರೆಯೋದು. ಒಂದೊಂದ್ರದ್ದು ಲಕ್ಷಣ ಏನು, ತತಮ್ ಅಂದ್ರೇನು, ಅವನಧಮ್ ಅಂದ್ರೇನು, ಗನಹ ಅಂದ್ರೇನು, ಸುಶಿರಹ ಅಂದರೆ ಏನು, ಅವುಗಳನ್ನು ತಿಳಿಸೋದು, ಲಕ್ಷಣಗಳನ್ನು ತಿಳಿಸ್ತಾ ಹೋಗೋದು. ಅದು ಆದಮೇಲಿಂದ ನೆಕ್ಸ್ಟ್ ಬರೋವಂಥದ್ದು ನಾಯಕರ ವಿಧಗಳು: ಧೀರೋದ್ಧತ, ಧೀರೋದಾತ್ತ, ಧೀರಲಲಿತ, ಧೀರಶಾಂತ. ಅದೇ ರೀತಿಯ ನಾಯಕಿಯರು ಕೂಡ 4 ವಿಧವಾದ ನಾಯಕಿಯರನ್ನು ಕೂಡ ಬರೆಯೋದು. ದೇವಸ್ತ್ರೀ, ರಾಜಪತ್ನಿ, ಗಣಿಕಾ, ಈ ರೀತಿಯಾಗಿ ಇದೆಲ್ಲನೂ ಕುಲಸ್ತ್ರೀ, ಗಣಿಕಾ, 4 ವಿಧವಾದ ನಾಯಕಿಯರ ಹೆಸರುಗಳನ್ನು ಕೂಡ ಅದರಲ್ಲಿ ಬರೆಯುವಂಥದ್ದು. ಯಾರ್ಯಾರು ಅನ್ನುವುದನ್ನು ಬರೆದ್ರೆ, ಲಕ್ಷಣ ಸಮೇತವಾಗಿ ಅವುಗಳನ್ನು ಬರೆದ್ರೆ ನಾಟ್ಯಾಂಶಾಹ ಪ್ರಶ್ನೆ. ಸುಮ್ಮನೆ ಡೈರೆಕ್ಟಾಗಿ ನೋಟ್ಸ್ ತೆಕ್ಕೊಂಡು ಅದನ್ನು ಓದೋ ಬದಲು ಫಸ್ಟ್ ಪಾಯಿಂಟ್ಸ್ ಹೈಲೈಟ್ಸನ್ನು ಮಾಡ್ಕೊಬಿಟ್ಟು ಇದಕ್ಕೆ ಇದಿದು ಅಂತ ಆನ್ಸರ್ ಅಂತ ಓದ್ಕೊಂಡೋದ್ರೆ ನಿಮ್ಮಲ್ಲಿ ಚೆನ್ನಾಗಿ ಜ್ಞಾಪಕ ಇರುವಂಥದ್ದು ನಾಟ್ಯಾಂಶಾಹ. ಇದಾದ ಮೇಲಿಂದ ಭೀಷ್ಮೋಕ್ತಯ ತಗೊಂಡು, ಭೀಷ್ಮೋಕ್ತಯನಲ್ಲಿ ಯುಧಿಷ್ಠಿರ ಮತ್ತು ಭೀಷ್ಮರ ಸಂಭಾಷಣೆ ಬರುತ್ತೆ. ಯುಧಿಷ್ಠಿರ ಬಂದು ಭೀಷ್ಮರನ್ನು ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆಗೆ ಅವರು ಕೊಟ್ಟಂತಹ ಉತ್ತರಗಳು ಯಾವ್ದು ಅನ್ನೋ ಅಂಶಗಳನ್ನು ನಾವು ಅದರಲ್ಲಿ ಹೇಳ್ತೀವಿ. ಯುಧಿಷ್ಠಿರ 3 ವಿಧವಾದ ಸಂಭಾಷಣೆ ಅದರಲ್ಲಿ ಬರುತ್ತೆ. ಮೊದಲಿಗೆ ಯುಧಿಷ್ಠಿರ ಪ್ರಯತ್ನ ಮತ್ತು ದೈವ ಈ ಎರಡರಲ್ಲಿ ಯಾವುದು ಶ್ರೇಷ್ಠವಾದುದು ಅನ್ನೋ ಅಂಥ ಅಂಶವನ್ನು ಕೇಳ್ತಾನೆ.
ಅದಾದಮೇಲಿಂದ ನಂತರ ಎಲ್ಲ ಸಾಮಾನ್ಯನಾದವನು ಕೂಡ ಯಾವ ರೀತಿಯಲ್ಲಿ ಶ್ರೇಷ್ಠವಾದ ಗತಿಯನ್ನು ಪಡೆಯಬಹುದು ಅಂತ ಕೇಳ್ತಾರೆ. ನೆಕ್ಸ್ಟ್ ನಿಜವಾದ ಧರ್ಮಾತ್ಮನ ಯಾರು, ಪಾಪಿಯೂ ಯಾರು, ಯಾರು ವೈರಾಗ್ಯವನ್ನು ಪಡೆಯುತ್ತಾರೆ, ಯಾರು ಮೋಕ್ಷವನ್ನು ಪಡೆಯುತ್ತಾರೆ ಅನ್ನೋ 4 ಅಂಶವನ್ನು ತಗೊಂಡು ಒಂದು ಪ್ರಶ್ನೆಯಾಗಿ ಕೇಳ್ತಾನೆ. ಯಾರು? ಯುಧಿಷ್ಠಿರ, ಧರ್ಮರಾಯ. ಅದಕ್ಕೆ ಭೀಷ್ಮರು ಕೊಟ್ಟಂತಹ ಉತ್ತರ. ಇದನ್ನು ಅದೇ ಕಾನ್ವರ್ಸೇಷನಲ್ಲಿ 1ನೇದು, 2ನೇದು, 3ನೇದು ಈ ರೀತಿಯಾದ ಕಾನ್ವರ್ಸೇಷನನ್ನೇ ನೀವು ಬರೆದ್ರೆ, ಒಂದೊಂದು ಪ್ಯಾರಾಗ್ರಾಫ್ ಆಗಿ ಬರೆದ್ರೆ ಅಲ್ಲೂ ಕೂಡ ಸುಲಭವಾಗಿ 4 ಅಂಕಗಳನ್ನು ಪಡಿಬೋದು. ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೇನು ಉತ್ತರ ಹೇಳಿದ್ರು ಅಷ್ಟೇ, ಅದನ್ನು ನೀವು ಬರೆಯೋದು. ಇದು ಪದ್ಯಭಾಗದ ದಶವಾಕ್ಯ ಈ ಉತ್ತರಂ ಲಿಖತಾನಲ್ಲಿ ಬರುವಂಥದ್ದು. ಅರ್ಥ ಆಯ್ತಲ್ಲ? 1ನೇದು. 2ನೇದಾಗಿ ಪದ್ಯ ಫಸ್ಟ್ ಕಲ್ತ್ಕೊಂಡ್ರೆ ಅದು 3 ಇದೆ, 3ರಲ್ಲಿ 1 ಬಂದೇ ಬರುತ್ತೆ. ಇನ್ನು ಪೂರಕ ಪಾಠದಲ್ಲಿ 5 ಪ್ರಶ್ನೆ ಇದೆ. 5 ಪ್ರಶ್ನೆಗಳನ್ನು ಕೂಡ ನೀವು ಕ್ರಮವಾಗಿ ಕಲ್ತ್ಕೊಂಡು ಹೊರಟೋದ್ರೆ 5ರಲ್ಲಿ 1 ಬಂದೇ ಬರುತ್ತೆ. ಧ್ರುವಕಥ, ಆರೋಗ್ಯ ನಿಯಮ, ನಂತರ ಅದೇ ರೀತಿಯಲ್ಲಿ ಆರೋಗ್ಯ ನಿಯಮ. ಅದಾದಮೇಲಿಂದ ಮುಂದಿನ ಪಾಠ ನಗಾದಿರಾಜನಲ್ಲಿ 2 ಪ್ರಶ್ನೆಗಳು ಇವೆ. 2 ಪ್ರಶ್ನೆಗಳನ್ನು, ಹಿಮಾಲಯದ ಬಗ್ಗೆ ಒಂದು ಪ್ರಶ್ನೆ, ಅಮರನಾಥ ಗುಹೆಯ ವಿಷಯದಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಅವೆರಡನ್ನೂ ಕೂಡ ಕಲ್ತ್ಕೊಳ್ಳೋದು. ಅದರ ನೆಕ್ಸ್ಟು ರಮಣ ಮಹರ್ಷಿ ಬರುತ್ತೆ. ರಮಣ ಮಹರ್ಷಿ ಪಾಠದಲ್ಲೂ ಕೂಡ ಒಂದು ಕ್ವಶನ್ ಆನ್ಸರ್ಸನ್ನು ನೀವು ಇದು ಮಾಡ್ಕೊಳ್ಳೋದು. ಒಂದೇ ರಮಣ ಮಹರ್ಷಿಯ ಜೀವನ ಚರಿತ್ರೆಯನ್ನು ಕುರಿತಂತೆ ಇದೆ ಅದು. ಅಷ್ಟು 5 ಪ್ರಶ್ನೆಗಳಿವೆ. 5 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಅದನ್ನು ನೀವು ಅಭ್ಯಾಸ ಮಾಡಬೇಕು. ಇದಾಗತ್ತೆ. ಇನ್ನು ಗದ್ಯ ಭಾಗಕ್ಕೆ ಬರೋದು. ಗದ್ಯ ಭಾಗದಲ್ಲಿ ಕಥಾರೂಪದಲ್ಲಿರೋದನ್ನೆಲ್ಲ ಫಸ್ಟ್ ಅಭ್ಯಾಸ ಮಾಡಿಬಿಡೋದು. ತ್ಯಾಗದನಃ, ವಿವೇಕೋದಯ, ಕರ್ಣಭಾರಂ ಇವೆಲ್ಲ ಗದ್ಯ ಪದ್ಯ ಕಥೆ ರೂಪದಲ್ಲಿ ಇರುವಂಥದ್ದು. ಇನ್ನು ಇಲ್ಲಿ ಬಿಟ್ಟರೆ ಭಾರತೀಯ ವಿಜ್ಞಾನಂ, ಜ್ಞಾನದೀಪ, ಅಭಯದಾಯಿನಿ ಅವೆಲ್ಲ ಸ್ವಲ್ಪ ಕಂಟೆಂಟ್ ಬೇಸ್ಡ್ ಆಗಿರುವಂಥದ್ದು, ವಿಷಯ ಅನುಕ್ರಮಣದಲ್ಲಿ ಬರುವಂಥದ್ದು. ಅವುಗಳನ್ನು 3 ಕೂಡ ನೀವು ಗಮನ ಕೊಟ್ಟು ಅದನ್ನು ನೀವೆಲ್ಲರೂ ಕೂಡ ಗಮನಿಸ್ಕೊಂಡ್ರೆ ಅಷ್ಟನ್ನು ಮೊದಲು ಕಥಾರೂಪದಲ್ಲಿ ಬರೋದನ್ನು ಬರೀರಿ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕವಾದದ್ದನ್ನು ಕಲ್ತ್ಕೊಳ್ಳಿ. 2 ನೀವು ಓದ್ಕೊಂಡಿರಿ. ಇದಲ್ಲದೆ ಇದರಲ್ಲಿ ಗದ್ಯ ಪದ್ಯ ಪೂರಕ ಪಾಠ ಯಾವುದಕ್ಕಾದ್ರೂ ಒಂದು ಅಥವಾ ಅಂತಲೂ ಇರುತ್ತೆ, ಆಯಿತಾ? ಚಾಯ್ಸ್ ಇರುತ್ತೆ. ಆ ಚಾಯ್ಸನ್ನು ಕೂಡ ನೀವು ಬಳಸ್ಕೊಳ್ಬೋದು. ಈ ರೀತಿಯಾಗಿ ದಶವಾಕ್ಯ ಉತ್ತರಂ ಲಿಖತ ಅನ್ನೋದು 12 ನಂಬರ್ ಇರೋಂಥದ್ದು ಒಂದು ಸುಲಭವಾಗಿ ಕಲಿಯುವಂಥದ್ದು. ಇನ್ನು ಪತ್ರಲೇಖನಕ್ಕೆ ಬರೋದು. ಪತ್ರಲೇಖನಕ್ಕೆ 5 ಮಾರ್ಕ್ಸ್ ಉಂಟು. ಒಂದು ಪತ್ರಲೇಖನ, ಅದರಲ್ಲಿ ವಿರಾಮ ಪತ್ರ ಯಾವಾಗಲೂ ಬಂದೇ ಬರುತ್ತೆ. ವಿರಾಮ ಪತ್ರದ ಫಾರ್ಮೇಟನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಬಿಟ್ರೆ ಅದಕ್ಕೆ ತಕ್ಕಂಗೆ ಅಲ್ಲೇ ಕಂಟೆಂಟ್ ಕೊಟ್ಟಿರ್ತಾರೆ, ಅದನ್ನು ಇಟ್ಕೊಂಡು ವಿಷಯಗಳನ್ನು ಇಟ್ಕೊಂಡು ಬರೆಯುವಂಥದ್ದು. ಅಲ್ಲಿ ಯಾವುದೋ ಒಂದು ಮಂಡಲಸ್ಯ ಸರ್ವಕಾರೀಯ ಪ್ರೌಢಶಾಲಾಯಾಹ ಅಂತಲೇ ಕೊಟ್ಟಿರ್ತಾರೆ. ಸೊ ನೀವೇನು ಬರೀತೀರಾ? ಛಾತ್ರ ಅಥವಾ ಛಾತ್ರ ಒಂದು ಹೆಸರು ಕೊಟ್ಕೊಳ್ಳಿ. ಛಾತ್ರ ಅಂತಲೇ ಬರಿಬೇಡಿ, ಒಂದು ಹೆಸರು ಕೊಡಿ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸುಧಾಕರ ಆ ಥರದ್ದೆಲ್ಲ ಇದೆಯಲ್ಲ, ಅದರಲ್ಲೇ ಯಾವುದಾದ್ರೂ ಒಂದು ಕಾಮನ್ ನೇಮನ್ನು ತಗೊಳ್ಳಿ. ಅದನ್ನು ತಗೊಂಡು ಸಕಾಶಾತಲ್ಲಿ ಆ ಹೆಸರು ಬರೀರಿ. ದಶಮ ಕಕ್ಷ್ಯ ಸರ್ವಕಾರೀಯ ಪ್ರೌಢಶಾಲಾ ಡ್ಯಾಶ್ ನಗರಂ ಡ್ಯಾಶ್ ಮಂಡಲಂ ಅಂತ ಅದೇನು ಕೊಟ್ಟಿರ್ತಾರೋ, ಧಾರವಾಡ ನಗರಂ, ಮೈಸೂರು ಮಂಡಲಂ, ಬೆಂಗಳೂರು ಮಂಡಲಂ ಆ ಥರ ಯಾವ್ದು ಕೊಟ್ಟಿರ್ತಾರೋ ಅವುಗಳನ್ನು ಬರೆಯೋದು ಮಂಡಲಂ. ನೆಕ್ಸ್ಟು ಸವಿಧೆ ಮುಖ್ಯೋಪಾಧ್ಯಾಯ, ಮಾನ್ಯ ಮುಖ್ಯೋಪಾಧ್ಯಾಯ ಅನ್ನೋದು ಸವಿಧೆಯಲ್ಲಿ ಬರುತ್ತೆ. ಅದಾದಮೇಲಿಂದ ಸವಿಧೆ ಜೊತೆಗೆ ಮಾನ್ಯಾಹ ಮುಖ್ಯೋಪಾಧ್ಯಾಯ ಅನ್ನೋದನ್ನು ಬರೀಬೇಕು. ಅದಾದಮೇಲಿಂದ ಸರ್ವಕಾರೀಯ ಪ್ರೌಢಶಾಲಾ ಯಾವ ಮಂಡಲಂ. ನೆಕ್ಸ್ಟು ಮಾನ್ಯಾಹ ವಿಷಯ ವಿವರಣೆ ತುಂಬ ಸುಲಭವಾಗಿರುತ್ತೆ. ಆದರೆ ಅಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಶ್ವಃ ಮಮ ಗೃಹೇ ಧಾರ್ಮಿಕೋತ್ಸವ ಭವಿಷ್ಯತಿ ಅಂತಿದೆ, ಅದೊಂದೇ ಸ್ಟಿಕ್ಕಾನಾಗಿರಬಾರ್ದು. ಇವ್ರು ಇಲ್ಲಿ ಕಂಟೆಂಟಲ್ಲಿ ಏನು ಕೊಡ್ತಾರೆ? ಅಗ್ರಜಸ್ಯ ವಿವಾಹೋತ್ಸವಾರ್ಥಂ, ಗ್ರಾಮೋತ್ಸವಾರ್ಥಂ, ಆಯಿತಾ, ಪರ್ವದಿನಾರ್ಥಂ, ಬೇರೆ ಬೇರೆ ಕೊಡ್ಬೋದು. ಅನಾರೋಗ್ಯ ನಿಮಿತ್ತಂ, ಅವುಗಳನ್ನು ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಬರೀದೆ ಸುಮ್ಮನೆ ಏಕದಿನಸ್ಯ ವಿರಾಮಂ ಅದನ್ನು ಬರೀ ಧಾರ್ಮಿಕೋತ್ಸವನೇ ಬರೆಯೋಕ್ಕಾಗಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಅದೊಂದು, ಆದರೆ ಕ್ವಶನ್ ಪೇಪರಲ್ಲಿ ಇವುಗಳೂ ಇರೋದ್ರಿಂದ ಅವುಗಳನ್ನು ನೀವು ಆರಿಸ್ಕೊಂಡು ಅದಕ್ಕೆ ತಕ್ಕಂತೆ ಪೂರಕವಾಗಿ ಬರೀಬೇಕು. ಅರ್ಥ ಆಯ್ತಲ್ವ? ಇದು ನಿಮ್ಗೆ ಹೇಳಿದ್ದ ಆ ರೀತಿಯಾಗಿ ಅದನ್ನು ಸರಿಪಡಿಸ್ಕೊಂಡು ಬರೀರಿ. ನೆಕ್ಸ್ಟ್ ಸಧನ್ಯವಾದ, ಧನ್ಯವಾದೇನ ಸಹ ಧನ್ಯವಾದಾ, ಭವದೀಯ ವಿಧೇಯ ಛಾತ್ರ ಅಥವಾ ಭವದೀಯ ವಿಧೇಯ ಛಾತ್ರ ಅದನ್ನು ಬರೆದು ಈ ಕಡೆ ಸ್ಥಳಂ ದಿನಾಂಕ ಅನ್ನೋದನ್ನು ಬರೆದ್ರೆ ಅದನ್ನು ಕಂಪ್ಲೀಟ್ ಆಗುತ್ತೆ.
5 ಮಾರ್ಕ್ಸ್ ಸುಲಭವಾಗಿ ಬರುವಂಥದ್ದು. ಆಯಿತಾ? ಕಂಟೆಂಟಲ್ಲಿ ಏನೇನಿದೆ, ಶ್ವಃ ಮಮ ಗೃಹೆ ಧಾರ್ಮಿಕೋತ್ಸವ ಭವಿಷ್ಯತಿ, ಅದೇ ಜಾಗದಲ್ಲಿ ಅಗ್ರಜಸ್ಯ ವಿವಾಹೋತ್ಸವ ಭವಿಷ್ಯತಿ, ಗ್ರಾಮೋತ್ಸವ, ಗೃಹೆ ಬದಲು ಗ್ರಾಮೇ ಗ್ರಾಮೋತ್ಸವ ಭವಿಷ್ಯತಿ, ಗೃಹೆ ಪರ್ವೋತ್ಸವ ಭವಿಷ್ಯತಿ. ಆ ಥರ ಯಾವುದನ್ನು ಕೊಟ್ಟಿರ್ತಾರೆ ಅವುಗಳನ್ನು ನೋಡಿಕೊಂಡು ಅದೇ ಪದಗಳನ್ನು ಬದಲಾಯಿಸೋದು. ಅನಾರೋಗ್ಯ ನಿಮಿತ್ತಂ ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಆವಾಗ ಡೈರೆಕ್ಟಾಗಿ ಶ್ವಃ ಮಮ ಗೃಹೆ ಅದೆಲ್ಲ ಬರಲ್ಲ. ಅನಾರೋಗ್ಯ ನಿಮಿತ್ತಂ ಶಾಲಾಂನ ಆಗಮಿಷ್ಯಾಮಿ ಕೃಪಯ ದಿನತ್ರಯಸ್ಯ ವಿರಾಮಂ ಯಚ್ಚಂತು ಇತಿ ಸವಿನಯಂ ಪ್ರಾರ್ಥಯೇ, ಅದು ಬರೆದ್ರೆ ಆಗೋಯ್ತು. ಆಯಿತಾ? ಡೈರೆಕ್ಟಾಗಿ ಅನಾರೋಗ್ಯ ನಿಮಿತ್ತಂ ಅಂತ, ನಿಮಿತ್ತಂ ಅಂದರೆ ಕಾರಣ ಅಂತ ಅರ್ಥ. ಆ ಕಾರಣ ಅನ್ನೋದು ಕೊಟ್ಟಾಗ ಅತಃ ತೆಗೆದುಬಿಡೋದು, ಆ ಜಾಗದಿಂದನೇ ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಆಗೋಗುತ್ತೆ. ಅನಾರೋಗ್ಯ ನಿಮಿತ್ತಂ ಅಹಂ ಶಾಲಾಂನ ಆಗಮಿಷ್ಯಾಮಿ, ಪರ್ವ ನಿಮಿತ್ತಂ ಅಹಂ ಶಾಲಾಂನ ಆಗಮಿಷ್ಯಾಮಿ, ಆ ಥರನೇ ಬರಿಬೋದು. ಏನಾದರೂ ಉತ್ಸವ ಇತ್ಯಾದಿಗಳನ್ನು ಕೊಟ್ಟಿದ್ದರೆ ಶ್ವಃ ಮಮ ಗೃಹೆ ಧಾರ್ಮಿಕೋತ್ಸವ ಭವಿಷ್ಯತಿ ಅತಃ ಅಹಂ ಶಾಲಾಂನ ಆಗಮಿಷ್ಯಾಮಿ ಅಂತ. ಇದು ಪಾಸಿಂಗ್ ಪ್ಯಾಕೇಜಲ್ಲಿ ಕಂಪಲ್ಸರಿ ಕ್ವಶನ್ ಆಗುತ್ತೆ. ಇದು 5 ಮಾರ್ಕ್ಸ್ಗೆ ಇರುತ್ತೆ. ಇದಲ್ಲದೆ ಪ್ಯಾಸೇಜನ್ನ ಓದ್ಕೊಂಡು ಬರೀತೀರಾ, ಪ್ಯಾಸೇಜಿಗೆ 4 ಮಾರ್ಕ್ಸು ಬರುತ್ತೆ. ಅಲ್ಲೇ ಇರುತ್ತೆ. ಕ್ರಿಯಾಪದ ಕರ್ತೃಪದ ಎರಡನ್ನೂ ಕೂಡ ಗಮನಿಸ್ಕೊಂಡ್ರೆ ಆ ಸೆಂಟೆನ್ಸ್ ನಿಮಗೆ ಸಿಗುತ್ತೆ. ಕ್ವಶನ್ ಕೇಳಿರ್ತಾರಲ್ಲ, ಕ್ರಿಯಾಪದ ಯಾವುದು ಕರ್ತೃಪದ ಯಾವುದು ಅಂತ ನೋಡ್ಕೊಳ್ಳಿ. ಮೃಗಾಲಯೇ ವ್ಯಾಘ್ರಾಹ ಸಿಂಹಾಹ ಬಲ್ಲೂಕಾಹ ಗಜಾಹ ಪ್ರಾಣಿನಃ ವಸಂತಿ ಅಂತ ಕೊಟ್ಟು, ಮೃಗಾಲಯಕ್ಕೆ ಪ್ರಾಣಿನಃ ವಸಂತಿ ಅಂತ ಕೊಟ್ಟಿದ್ರೆ ಮೃಗಾಲಯೇ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ವರ್ಡು, ವಸಂತಿ ಲಾಸ್ಟ್ ವರ್ಡ್ ನೋಡಿಕೊಂಡ್ರೆ ಅದೇ ಸೆಂಟೆನ್ಸ್ ಅಂತಲೂ ಗೊತ್ತಾಗುತ್ತೆ, ಅರ್ಥನೂ ಆಗುತ್ತೆ. ಸಿಂಪಲ್ ಸಾಂಸ್ಕ್ರಿಟಲ್ಲಿರುತ್ತೆ. ಅದ್ರ ಅಷ್ಟು ಗೊತ್ತಾಗದೇ ಇದ್ದಾಗ, ಏನಾದ್ರು ಕನ್ಫ್ಯೂಷನ್ ಆದಾಗ ಆ ಕರ್ತೃಪದ ಕ್ರಿಯಾಪದಗಳನ್ನು ಗಮನಿಸ್ಕೊಂಡು ಅದರಿಂದನೂ ಕೂಡ ಬರೆದ್ರು 4 ಮಾರ್ಕ್ಸು ಬಂದೇ ಬರುತ್ತೆ. ಓಕೆನಾ? ಇದು ಆದಮೇಲಿಂದ ಮುಂದಿನದು ನೀವು ತೊಗೊಳ್ಬೇಕಾಗಿರೋದು 4 ಅಂಕಗಳಿಗೆ ಹೆಚ್ಚು ಮುಖ್ಯತ್ವ ಕೊಡಿ. 4 ಅಂಕ, 3 ಅಂಕ, 5 ಅಂಕಗಳ 1, 2 ಅಂಕಗಳನ್ನು ನೀವು ಅದರಲ್ಲಿ ತಪ್ಪಾದರೂ ಪರವಾಗಿಲ್ಲ, ಇವುಗಳನ್ನು ಕಂಪ್ಲೀಟಾಗಿ ಪಕ್ಕಾ ಬರೆಯೋ ಅಂಥದ್ದನ್ನು ನೀವು ಕಲ್ತ್ಕೋಬೇಕು. ಪ್ಯಾಸೇಜ್ ಆಗುತ್ತೆ. ಪ್ಯಾಸೇಜ್ ಆದಮೇಲೆ ಪದ್ಯಪೂರ್ತಿ ಬರುತ್ತೆ. ಪದ್ಯಪೂರ್ತಿಗೂ ಕೂಡ 4 ಅಂಕಗಳು ಇರುತ್ತವೆ. ಫಸ್ಟ್ ಟರ್ಮಲ್ಲೇ ಈ ಪದ್ಯಗಳನ್ನೆಲ್ಲ ಕಲ್ತಿರ್ತೀರ, ಅದರಿಂದ ಈಗಲೂ ರಿವಿಷನ್ ಮಾಡ್ತಾ ಇದ್ದರೆ ಬರ್ತಾನೇ ಇರುತ್ತೆ. ಆಯಿತಾ? ಅವುಗಳನ್ನು ಕೂಡ ನೀವು ಮಾಡ್ಬೋದು. ಆ ಪದ್ಯಪೂರ್ತಿಯನ್ನು ಕೂಡ ನೀವು ಅದನ್ನು ಬಳಸ್ತಾ ಇರ್ಬೋದು. ಅದಕ್ಕೂ ಕೂಡ ನೀವು ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ. ಇವುಗಳನ್ನು ನೋಡಿಕೊಂಡಾಗ ಎಷ್ಟು ಇಲ್ಲಿವರೆಗೂ ನಾವು ಪಡ್ಕೊಂಡಿರೋ ಅಂಥ ಅಂಕಗಳು 3 ಮಾರ್ಕ್ಸ್ ಇನ್ನೂ ಇದೆ. ಆದರೆ ಅದಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು 8, 5, 13, 2, 15, 25, 12, 47 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತು. ನಾನು ಇದು ಯಾವುದನ್ನು ನಿಮ್ಗೆ ಹೇಳಿದ್ದು 35 ಅಂಕಗಳ ಜಾಗದಲ್ಲಿ 47 ಅಂಕಗಳಿಗೆ ನೀವು ಸಂಪೂರ್ಣವಾಗಿ ತಯಾರಾದಂಗೆ ಆಗೋದಂಗಾಗುತ್ತೆ. ಅರ್ಥ ಆಯ್ತಲ್ವ ಹೇಳಿದ್ದು? 12 ಅಂಕಗಳು ಯಥಾ ನಿರ್ದೇಶಂ ಉತ್ತರಂ ಲಿಖತಾಗೆ, 12 ಅಂಕಗಳು ದಶವಾಕ್ಯ ಹಿ ಉತ್ತರಂ ಲಿಖತಾಗೆ, ಪತ್ರಕ್ಕೆ 5 ಅಂಕಗಳು, ಪ್ಯಾಸೇಜ್ಗೆ 4 ಅಂಕಗಳು, ಪದ್ಯಪೂರ್ತಿಗೆ 4 ಅಂಕಗಳು, ಈ ರೀತಿಯಾಗಿ ಒಟ್ಟು 47 ಅಂಕಗಳು ಇಲ್ಲೇ ಬಂದ್ಬಿಡ್ತು. ಇದಕ್ಕಿಂತ ಸುಲಭವಾಗಿ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ. 47ಕ್ಕಿಂತನೂ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಹೋಗ್ಬೋದು. ಅರ್ಥ ಆಯ್ತಾ? ಇದು ಅಷ್ಟನ್ನು ನೀವು ಪಾಸಿಂಗ್ ಪ್ಯಾಕೇಜ್ ಅಂತ ಯಾವುದನ್ನು ಇಟ್ಕೊಂಡಿದ್ದೀರಾ ಅದಕ್ಕೆ ಇನ್ನೂ 3 ಅಂಕಗಳು ಛಂದಸ್ಸನ್ನು ಕೂಡ ತೊಗೊಂಬಿಡಿ. ಆವಾಗ ಒಟ್ಟು 50 ಅಂಕಗಳು, 100ಕ್ಕೆ 50 ಅಂಕಗಳು ಪ್ರತಿಯೊಬ್ಬರು ಸುಲಭವಾಗಿ ಸಂಸ್ಕೃತದಲ್ಲಿ ಸ್ಕೋರ್ ಮಾಡೋವಂಥದ್ದು. ಛಂದಸ್ಸನ್ನು ಕೂಡ ಅಷ್ಟೇ ಬರ್ಕೊಳ್ಳಿ ಒಂದು ಕಡೆ. ಇದಿದು ಗಣದ ಹೆಸರು, ಯಾವ ಗಣ ಬರಬೇಕು ಅದನ್ನು ತಕ್ಕಂಗೆ ನೀವು ಕಲ್ತ್ಕೊಂಡ್ರೆ ಬಂದರೆ ಬರ್ತದೆ. ಎಷ್ಟು ಛಂದಸ್ಸಿದೆ? 5 ಛಂದಸ್ಸಿದೆ. 5ರಲ್ಲಿ 4 ತುಂಬ ಪ್ರತಿ ಸತಿ ಕೇಳ್ತಾ ಇರ್ತಾರೆ. ಈ ಮಾಲಿನೀನ ವೃತ್ತವನ್ನು ಅಷ್ಟಾಗಿ ಕೇಳಿಲ್ಲ, ಆದರೂ ಅದು ಸುಲಭವಾದ ವೃತ್ತ. 5 ವೃತ್ತಗಳಲ್ಲಿ ಇಂದ್ರವಜ್ರ, ಉಪೇಂದ್ರವಜ್ರ, ವಂಶಸ್ಥಂ, ವಸಂತ ತಿಲಕ, ಮಾಲಿನಿ ಅಂತ ಇದು. ಈ ಇಂದ್ರವಜ್ರನಲ್ಲಿ ಏಕಾದಶಾಕ್ಷರಾಣಿ, ಉಪೇಂದ್ರವಜ್ರ ಏಕಾದಶಾಕ್ಷರಾಣಿ, ಅದನ್ನು ಬರ್ಕೊಳ್ಳೋದು. ಇಂದ್ರವಜ್ರ ಏಕಾದಶಾಕ್ಷರಾಣಿ ತ ತ ಜ ಗುರುದ್ವಯಂ, ಉಪೇಂದ್ರವಜ್ರ ಏಕಾದಶಾಕ್ಷರಾಣಿ ಜ ತ ಜ ಗುರುದ್ವಯಂ, ವಂಶಸ್ಥಂ ದ್ವಾದಶಾಕ್ಷರಾಣಿ ಅಂದರೆ 12 ಲೆಟರ್ಸ್ ಅಂತ, ದ್ವಾದಶಾಕ್ಷರಾಣಿ ಜ ತ ಜ ರ 4 ಗಣಗಳು ಕಂಪ್ಲೀಟಾಗಿ. ವಸಂತ ತಿಲಕ ಚತುರ್ದಶಾಕ್ಷರಾಣಿ 14 ಅಕ್ಷರಗಳು ತ ಬ ಜ ಜ ಗುರುದ್ವಯಂ.
ಅರ್ಥ ಆಯ್ತಾ? ಕೊನೆಯದಾಗಿ ಮಾಲಿನಿ ಪಂಚದಶಾಕ್ಷರಾಣಿ 15 ಅಕ್ಷರಗಳು, ನ ನ ಮ ಯ ಯ ಅನ್ನುವಂಥ 15 ಅಕ್ಷರಗಳು ಇದ್ದರೆ ಅದು ಮಾಲಿನಿ ವೃತ್ತ. ಈ ರೀತಿಯಾಗಿ ಛಂದಸ್ಸು ತುಂಬ ಸುಲಭವಾದ ಒಂದು ಭಾಗ. ಕರೆಕ್ಟಾಗಿ ಲೆಕ್ಕ ಹಾಕೋಬೇಕು. 11 ಅಕ್ಷರನ, 12, 14, 15 ಯಾವುದು ಬಂದಿದೆ. ಅರ್ಧಾಕ್ಷರಗಳನ್ನು ಕೌಂಟ್ ಮಾಡ್ಕೊಳ್ಬಾರ್ದು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ವಂಶಸ್ಥಮ್ ಅಂತ ಬರೆದ್ಬಿಡ್ತಾರೆ ಸುಮಾರು ಜನ. ಅಲ್ಲಿ ನೋಡಿದ್ರೆ ಅರ್ಧಾಕ್ಷರಗಳು ಇರುತ್ತವೆ. ಅರ್ಧಾಕ್ಷರಗಳನ್ನು ಪೂರ್ಣ ಮಾಡ್ಕೊಂಬಿಟ್ಟು 12 ಅಕ್ಷರ ಅಂತ ಮಾಡಿಬಿಡ್ತೀರ. ಅರ್ಧಾಕ್ಷರಗಳನ್ನು ಗುರುತಿಸಬಾರ್ದು. ಅದಕ್ಕೆ ನೀವೇನು ಮಾಡಿ, ಸುಭಾಷಿತಾನಿ ಪದ್ಯ ಭಾಗದಲ್ಲಿ ಒಂದೊಂದು ಪದ್ಯದಿಂದನೂ ಕೂಡ ಒಂದೊಂದು ಲೈನನ್ನು ಅಟೆಂಡ್ ಮಾಡಿ. ಅದ್ರ ಜೊತೆಗೆ ಛಂದಸ್ಸನ್ನು ಎಕ್ಸೈಸಲ್ಲಿ ಕೊನೆಯಲ್ಲಿ 5 ಕೊಟ್ಟಿದ್ದಾರಲ್ಲ, ಅವುಗಳನ್ನು ನೋಡ್ಕೊಳ್ಳಿ, ಖಂಡಿತ ಬಂದೇ ಬರುತ್ತೆ. ಇದಿಷ್ಟನ್ನು ಮಾಡಿದ್ರೆ ಆವಾಗ 50 ಅಂಕಗಳು ಇರುತ್ತೆ. ಈ 50 ಅಂಕಗಳಿಗೆ 1, 2, 3 ದಿನಗಳಲ್ಲಿ ತಯಾರಾದ ಮೇಲೆ ನೆಕ್ಸ್ಟ್ ಡೇಗೆ ಇನ್ನು 10 ಅಂತನೋ 8, 10 ಆ ಥರ ನೀವು ನಾನು ಮುಂದಕ್ಕೆ ಎಷ್ಟಾಯಿತು 50 ಪಕ್ಕ ಬಂತು ನನಗೆ, ಇನ್ನು ಮುಂದಕ್ಕೆ ಎಷ್ಟು ಬರಬೇಕು ಅದನ್ನು ಯೋಚನೆ ಮಾಡಿಕೊಂಡು ಹೋಗೋದು. ಮೊದಲನೇದು ಇದಾದ ತಕ್ಷಣ ನೀವು ಯಾವ್ದು ನೋಡ್ಕೋಬೇಕು, ಕವಿಕೃತಿ ಪರಿಚಯ. ಟೆಕ್ಸ್ಟ್ಗೆಲ್ಲ ಓದೇ ಇರ್ತೀರ, ಟೆಸ್ಟ್ ಎಲ್ಲೆಲ್ಲಿ ನಡೀತೋ ಟೆಸ್ಟದು, ಅದಕ್ಕೆಲ್ಲದಕ್ಕೂ ಒಂದೊಂದು ಕವಿಕೃತಿ ಪರಿಚಯ. ಸುಮಾರು ಎಲ್ಲ ಕವಿಕೃತಿ ಪರಿಚಯನೂ ಟೆಸ್ಟಲ್ಲಿ ಕವರ್ ಆಗಿಬಿಟ್ಟಿರುತ್ತೆ. ಸೊ ಅದೊಂಥರ ರಿವಿಷನ್ ಥರ ಆಗುತ್ತೆ, ಓದ್ಕೊಳ್ಳೋದು. ಕವಿಕೃತಿ ಪರಿಚಯನೂ ಹೇಗೆ ಕೇಳ್ತಾರೆ, 2 ಪ್ರಶ್ನೆ ಇರುತ್ತೆ. ಒಂದು ಗದ್ಯದಿಂದ ಒಂದು, ಪದ್ಯದಿಂದ ಒಂದು. ಗದ್ಯದಿಂದ ಬರುವಂಥ ಎಷ್ಟು ಕವಿಕೃತಿ ಪರಿಚಯ ಇದೆ ನಮಗೆ? ಗದ್ಯದಲ್ಲಿ 4 ಇದೆ, ಪದ್ಯ ಭಾಗದಲ್ಲಿ 5 ಇದೆ. 4ರಲ್ಲಿ 1 ಬರುತ್ತೆ, 5ರಲ್ಲಿ 1 ಬರುತ್ತೆ. ಕವಿಕೃತಿ ಪರಿಚಯದಲ್ಲಿ 4 ಯಾವ್ದ್ಯಾವುದು, ಗದ್ಯ ಭಾಗದಲ್ಲಿರುವ 4 ಯಾವ್ದ್ಯಾವುದು? HV ನಾಗರಾಜರಾವ್ ಅಲ್ವಾ. ಅದಾದಮೇಲಿಂದ ಬಲ್ಲಾಳಸೇನ, ಭೋಜರಾಜ, ಭಾಸ, ಈ 4 ಕೂಡ ಗದ್ಯ ಭಾಗದಲ್ಲಿ ಬರುವಂತಹ ಕವಿಗಳು. ಭೋಜರಾಜ ಮತ್ತು ಭಾಸ, ಈ ರೀತಿ 4. ಅದರಲ್ಲಿ ಬಲ್ಲಾಳಸೇನ, ಭೋಜರಾಜ, ಭಾಸ ಎಲ್ಲರದ್ದು ಒಂಥರ ಚಿಕ್ಕದಾಗೇ ಇದೆ. HV ನಾಗರಾಜರಾವ್ ಅನ್ನೋದು ಮೈಸೂರು ನಗರಂ 1942 ಅನ್ನೋದು ಅಂಕೆ ಇದೆಯಲ್ಲ, ಅದು 24 ವರ್ಷೆ ಜನನಂ, 1942ನಲ್ಲಿ ಹುಟ್ಟಿರೋದು. ಇಸ್ವಿಯನ್ನು ಅಂಕೆ ನಂಬರ್ಗಳಲ್ಲೇ ಬರೀರಿ. ಅದಾದಮೇಲಿಂದ ಕೃತಯ 4 ಕೃತಿಗಳಿದೆ, 4 ಕೃತಿ ಕೊಟ್ಬಿಟ್ಟು ಇತ್ಯಾದಯ 3-6 ಬರೀರಿ. 3 ಕೃತಿ 2 ಕೃತಿಗಳನ್ನು ನಿಮ್ಗೆ ಜ್ಞಾಪಕ ಬಂದರೆ 4 ಬರೀರಿ. 2-6 ಬರೆದಿದ್ರೆ ನಿಮ್ಗೊಂದಿಷ್ಟು ಚಾನ್ಸಲ್ಲಿ ಏನಾದ್ರು ಕಟ್ ಮಾಡಿದ್ರು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇರಲ್ಲ. ಕೃತಿ ಬರೆದಿದ್ದಾರೆ ಪರವಾಗಿಲ್ಲ, 2 ಬರೆದಿದ್ದಾನೆ ಅಂತಂದ್ಬಿಟ್ಟು ಮಾರ್ಕ್ಸನ್ನು ಕೊಡ್ಬೋದು, ಅಥವಾ ಒಂದು ಅರ್ಧ ನಂಬರನ್ನು ಅಲ್ಲಿಂದ ನಿಮಗೇನಾದರೂ ಕಟ್ ಮಾಡ್ಬೋದೇನೋ. ಆದರೂ ಮಾಡೋಕ್ಕೆ ಅವಕಾಶಗಳು ಕಡಿಮೆ. ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಪತಿ ಪುರಸ್ಕಾರ 2 ಇರೋದು, ಅವೆರಡನ್ನ ಅದರಲ್ಲಿ ಬರೆಯೋದು. ಇನ್ನು ಬಲ್ಲಾಳಸೇನ, ಭೋಜರಾಜ ಅವರೆಲ್ಲರದ್ದು ಬಂದ್ಬಿಟ್ರಂತೂ ಒಂದೊಂದೇ ವಾಕ್ಯ. ಷೋಡಶ ಶತಕಂ ಭೋಜಪ್ರಬಂಧ ಧಾರಾನಗರಂ, ಹಿಂಗೆ ಬರೆದ್ರೆ ಅದು ಬಲ್ಲಾಳಸೇನ ಆಗುತ್ತೆ. ಇವೊಂದು ಅದೇ ಥರ ಭೋಜರಾಜನಿಗೆ ಬಂದಾಗ ಏಕಾದಶ ಶತಕಂ ವಿದರ್ಭ 3 ಇದೆ. ಶೃಂಗಾರ ಪ್ರಕಾಶ, ಚಂಪೂರಾಮಾಯಣಂ, ಸರಸ್ವತಿ ಕಂಠಾಭರಣಂ ಇತ್ಯಾದಯ 2 ಬರೀರಿ, ಸುಲಭವಾಗಿ ಬರುತ್ತೆ. ಶೃಂಗಾರ ಪ್ರಕಾಶ, ಚಂಪೂರಾಮಾಯಣಂ ಇತ್ಯಾದಯ ಅಂತ ಬರೀರಿ, ಅಲ್ಲಿಗೆ ಆಗೋಯಿತು. ಅದಾದಮೇಲಿಂದ ಭಾಸಃ ದಕ್ಷಿಣ ಭಾರತಂ ಪ್ರಾಯ ಕ್ರಿಸ್ತಪೂರ್ವ 6ಂ ಶತಕಂ, 5ಮ ಮತ್ತು 6ಂ ಶತಕಂ ಅಂತ ಬರುತ್ತೆ. ನಾಟಕಗಳು 14 ರೂಪಕಾಣಿ, 3 ಅಥವಾ 4 ನಾಟಕಗಳನ್ನು ಬರೀರಿ. ಒಂದು ಕರ್ಣಭಾರಮಲ್ಲೇ ಗೊತ್ತಾಗುತ್ತೆ. ದೂತಘಟೋದ್ಗಜಂ, ಕರ್ಣಭಾರಂ, ಪ್ರತಿಮಾ ನಾಟಕಂ ಇವುಗಳನ್ನು ಬರೀರಿ. 9ಲ್ಲೂ ಪ್ರತಿಮಾ ನಾಟಕಂ, ಅಭಿಷೇಕ ನಾಟಕಂ ಓದಿದ್ವಿ, ಅದರಿಂದ ಅದು ಜ್ಞಾಪಕ ಇರುತ್ತೆ. ಪ್ರತಿಮಾ ನಾಟಕಂ, ಕರ್ಣಭಾರಂ, ದೂತಘಟೋದ್ಗಜಂ ಇತ್ಯಾದಯ. ಸ್ವಪ್ನವಾಸವದತ್ತಂ ಯಾವುದಾದ್ರೂ ಒಂದು 3 ಬರೆದು ಇತ್ಯಾದೀನಿ ಅಥವಾ ಇತ್ಯಾದಯ ಅಂತ ಬರೀಬೋದು. ರೂಪಕಾಣಿ ಅಂತಿದೆ, ಇತ್ಯಾದೀನಿ ಅಂತ ಬರೆದ್ರೆ ಆಯಿತು. ಇಷ್ಟಕ್ಕೆ ಗದ್ಯ ಭಾಗದಲ್ಲಿ 4 ಇರೋದು, ಚಿಕ್ಕದಾಗಿರೋದು, 1 ಅದರಲ್ಲಿ ಕಲ್ತು ಬಿಡ್ಬೋದು. ಪದ್ಯಭಾಗದಲ್ಲಿ 5 ವಿಧವಾದಂತಹ ಪ್ರಶ್ನೆಗಳು ಇವೆ. ಪದ್ಯಭಾಗದಲ್ಲಿ 5 ವಿಧವಾದ ಕವಿಗಳ ಪರಿಚಯ ಇದೆ. 5 ಯಾವ್ದ್ಯಾವುದು ಅನ್ನುವುದನ್ನು ನೋಡಿಕೊಂಡಾಗ ಮೊದಲಿಗೆ ವಾಲ್ಮೀಕಿ ಮೊದಲು ಬರ್ತಾರೆ. ಮಾರುತೇ ಮಹಿಮಾನಲ್ಲಿ ವಾಲ್ಮೀಕಿ ಬರುತ್ತೆ. ವಾಲ್ಮೀಕಿ ಅನ್ನೋದನ್ನು ತಗೊಂಡಾಗಲೂ ಕೂಡ ನಮಗೆ ವಾಲ್ಮೀಕಿ
ಮೊದಲಿಗೆ ದೇಶ ಕಾಲ ಕೃತಿ. ತಮಸಾ ನದಿ ತೀರೆ ವಿದ್ಯಮಾನ ಆಶ್ರಮ ಅನ್ನೋದು ದೇಶದಲ್ಲಿ ಬರುತ್ತೆ. ಕ್ರಿಸ್ತಾಬ್ದಾತ್ ಪ್ರಾಕ್ತನ ಕಾಲ ಅಂದರೆ ಅತ್ಯಂತ ಪ್ರಾಚೀನರು ಅನ್ನೋ ಅರ್ಥದಲ್ಲಿ ಕ್ರಿಸ್ತಪೂರ್ವದಲ್ಲಿ ಎಷ್ಟೋ ಹಿಂದಿನ ಕಾಲ. ಅದಾದಮೇಲೆ ರಾಮಾಯಣಂ ಬರುತ್ತೆ. ಆದಿಕವಿ ಉತ್ತಮ ಗಾಯಕ ಇದನ್ನು ಬರೆದ್ರೆ ವಾಲ್ಮೀಕಿಯವರ ಕವಿಕೃತಿ ಪರಿಚಯ ಆಯಿತು. ಇನ್ನು ಡಾಕ್ಟರ್ KS ನಾಗರಾಜನ್, ಬೆಂಗಳೂರು ನಗರಂ. ಇಲ್ಲಿ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗಳು ಚೆನ್ನಾಗಿ ಓದೋರು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರಾ. ನಾಗರಾಜರಾವ್, ನಾಗರಾಜನ್ ಅಂತ ಎರಡು ಬೇರೆ ಬೇರೆ ತಿಳ್ಕೊಬೇಕು. HV ನಾಗರಾಜರಾವ್ ಅನ್ನೋರು ಮೈಸೂರಿನವರು, ಡಾಕ್ಟರ್ KS ನಾಗರಾಜನ್ ಅನ್ನೋರು ಬೆಂಗಳೂರಿನವರು. ಅದನ್ನು ಮಿಕ್ಸ್ ಮಾಡ್ಕೊಳ್ಳೇಬೇಡಿ, ಗೊತ್ತಾಯ್ತಾ? ಬೆಂಗಳೂರಿಗೆ ಯಾರ ಹೆಸರು ಅನ್ನೋದನ್ನು ಚೆನ್ನಾಗಿ ಮರಿದೇ ಇಟ್ಕೊಳ್ಳಿ. ಯಾಕೆಂದರೆ HV ನಾಗರಾಜರಾವ್ ಅಂತ ಕೊಟ್ಟಾಗ ನಾವು ನೋಡಿದಂಗೆ ಎಷ್ಟೋ ಸಂದರ್ಭಗಳಲ್ಲಿ KS ನಾಗರಾಜನ್ ಅವ್ರದ್ದೇ ಬರೆದ್ಬಿಟ್ಟಿರ್ತಾರೆ, ಆಯಿತಾ? ನಾಗರಾಜನ್ರವರದನ್ನೇ ಬರೆದ್ಬಿಟ್ಟಿರ್ತಾರೆ. ಮೈಸೂರು ಬೆಂಗಳೂರು ಜ್ಞಾಪಕ ಇಟ್ಕೊಂಡು ಆ ಮೈಸೂರು ಬೆಂಗಳೂರು ಮೂಲಕ ಹೆಸರುಗಳನ್ನು ಇಟ್ಕೊಳ್ಳಿ. HV ನಾಗರಾಜರಾವ್ ಅನ್ನೋದು ಮೈಸೂರು, KS ನಾಗರಾಜನ್ ಅನ್ನೋದು ಬೆಂಗಳೂರು, ಆಯಿತಾ? ಇವ್ರದ್ದು 1942 ತಮೇ ವರ್ಷ ಜನನಂ ಅಂತ ಇತ್ತು. ಇವ್ರಿಗೆ ಅದರ ಆ ಥರ ಬರೋದಿಲ್ಲ. ಇದರಲ್ಲಿ ಯಾವ್ದು ಬರುತ್ತೆ? ಇವ್ರಿಗೆ ವಿಂಶ ಶತಕಂ ಅಂತ ಬರುತ್ತೆ. 20th century ಅನ್ನೋ ಅರ್ಥದಲ್ಲಿ ಬರುತ್ತೆ. ವಿಂಶ ಶತಕಂ ಅಂತ ಬರುತ್ತೆ. ಕೃತಿ ಸೀತಾ ಸ್ವಯಂವರಂ, ಶಬರಿ ವಿಲಾಸ, ಗುರುಶಾಪಂ, ಆ ಥರ 4 ಇದೆ. ಉನ್ಮತ್ತ ಕೀಚಕಂ ಅಂತ. ನೀವು ಯಾವ್ದಾದ್ರು 3 ಬರೀರಿ. ಗುರುಶಾಪಂ ಸುಲಭ ಆಗುತ್ತೆ, ಸೀತಾ ಸ್ವಯಂವರಮನ ಸುಲಭತೆ, ಶಬರಿ ವಿಲಾಸ ಸುಲಭ ಅಂಥ ಸುಲಭವಾದ 3 ಕೃತಿಗಳನ್ನು ಬರೆದ್ರೆ ಆಗೋಯ್ತು. ಅವ್ರದ್ರಲ್ಲೂ ಯಾವುದು ಪ್ರಶಂಸಾ ಇತ್ಯಾದಿಗಳಾಗಿ ಯಾವುದನ್ನು ಕೊಟ್ಟಿಲ್ಲ. ಅದರಿಂದ ಇವು 3 ನಾವು ಅದರಲ್ಲಿ ಇದೆ. ಅರ್ಥ ಆಗಿದೆ ಅಲ್ವಾ? ಇದು ಎಲ್ಲರಿಗೂ ಹೇಳಿದ್ದು. ಇದಾದಮೇಲಿಂದ ಕವಿಕೃತಿ 2 ಆಯಿತು. ಕಾಳಿದಾಸ ಒಂದು 9th ಓದ್ಕೊಂಬಂದಿದ್ದೀರಾ. ಉಜ್ಜಯಿನಿ ಪ್ರಾಯ ಕ್ರೀಶ ಪ್ರಥಮಂ ಚತುರ್ಥಂ ಅಥವಾ ಪಂಚಮಂ ಶತಕಂ ಸಪ್ತಕೃತಯ, 7 ಕೃತಿಗಳು. ಅದು ಚೆನ್ನಾಗೇ ಬರುತ್ತೆ ಅಂದರೆ 7 ಕೃತಿಗಳ ಹೆಸರನ್ನು ಬರೆಯೋದು, ಇಲ್ಲ ಅಂತಂದರೂ ಬರೆದು ಇತ್ಯಾದಿ ಅಂತ ಬರೀಬೋದು, ಆಯಿತಾ? ಅದು ಚಾನ್ಸ್ ತೊಗೊಳಕ್ಕೆ ಅದನ್ನು ಬರೀರಿ. ಬಂದರೆ 7 ಕೃತಿಗಳನ್ನು ಕೂಡ ಕರೆಕ್ಟಾಗಿ ಬರೆದ್ಬಿಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ರಘುವಂಶಂ, ಕುಮಾರ ಸಂಭವಂ, ಮೇಘದೂತಂ, ಋತು ಸಂಹಾರಂ, ವಿಕ್ರಮೋರ್ವಶೀಯಂ, ಮಾಲವಿಕಾಗ್ನಿಮಿತ್ರಂ, ಅಭಿಜ್ಞಾನ ಶಾಕುಂತಲಂಚ ಅಷ್ಟನ್ನು ಬರೆಯೋದು. ಅದಾದಮೇಲೆ ಉಪಮಾ ಕಾಳಿದಾಸಸ್ಯ ಕವಿಕುಲಗುರುಹು. ಕವಿಕುಲಗುರುಹು ಅನ್ನೋದು ಚೆನ್ನಾಗಿ ಬಾಯಿಗಿರುತ್ತೆ. ಯಾಕೆಂತಂದರೆ ಅದು ಒಂದು ಪಾಠದಲ್ಲೂ ನಾವು 8th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀವಿ, ಕವಿಕುಲಗುರು ಅನ್ನೋ ಅರ್ಥದಲ್ಲಿ ಅಲ್ವಾ? ಅದರಿಂದ ಅದು ಕೂಡ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಕಾಳಿದಾಸ ಆದಮೇಲಿಂದ ಇನ್ನು 2 ಕವಿಗಳಲ್ಲಿ ಒಬ್ಬ ಭರತಮುನಿ, ಇನ್ನೊಬ್ಬರು ವೇದವ್ಯಾಸ. ಭರತಮುನಿ ಅನ್ನೋರು ನಾಟ್ಯಶಾಸ್ತ್ರವನ್ನು ಬರೆದಂಥವರು. ದೇಶ ವಿಷಯೇ ಕಿಮಪಿ ನ ಜ್ಞಾಯತೆ ಅಂತ, ದೇಶದ ಬಗ್ಗೆ ತಿಳಿದಿಲ್ಲ ಅಂತ ಬರ್ತಾರೆ, ಆಯಿತಾ? ಕಾಲ ಕ್ರಿ.ಪು. 2nd ಶತಕಂ, 2nd century BC ಅಂತಾಗತ್ತೆ. ಕೃತಿ ನಾಟ್ಯಶಾಸ್ತ್ರಂ ಅಂತ. ಅರ್ಥ ಆಯ್ತಾ? ಇವು 3 ಕೂಡ ಇದರಲ್ಲಿ ಬರುವಂಥದ್ದು. ಅದಾದಮೇಲಿಂದ ಈ 3ರ ಜೊತೆಗೆ ನೆಕ್ಸ್ಟ್ ಕವಿ ವೇದವ್ಯಾಸ. ಮಾತಾಪಿತರವು ಅನ್ನೋದು ಇದೆ, ಸತ್ಯವತಿ ಪರಾಶರಃ ಅಂತ. ಅದು ಬರೀಲೇಬೇಕು ಅಂತೇನಿಲ್ಲ, ದೇಶಕಾಲ ಕೃತಿಗಳ ಬಗ್ಗೆ ಬರೆದ್ರೆ ಪ್ರಶಂಸೆ ಬರೆದ್ರೆ ಸಾಕು. ಸತ್ಯವತಿ ಪರಾಶರಃ ಅಂತ ಇದೆ. ಕಾಲ ದ್ವಾಪರ ಯುಗಂ, ದೇಶ ಯಮುನಾ ನದಿ ದ್ವೀಪ, ಒಂದು ಐಲ್ಯಾಂಡಲ್ಲಿ ಹುಟ್ಟಿದ್ದವರು, ಅದಕ್ಕೆ ಯಮುನಾ ನದಿ ದ್ವೀಪ. ಕೃತಿ ಮಹಾಭಾರತಂ, ಬ್ರಹ್ಮಸೂತ್ರಾಣಿ, ಅಷ್ಟಾದಶ ಪುರಾಣಾನಿ ಅಂತ ಇದು 3 ಇದೆ. ಇಷ್ಟೇ ವೇದವ್ಯಾಸದಲ್ಲಿ ಬರೋದು. ಸೊ ಈ ಕವಿಕೃತಿ ಪರಿಚಯವನ್ನು ಕೂಡ ನೀವು ಓದ್ತಾ ಹೋದರೆ ಅದು 6 ನಂಬರಿಗೆ ನಿಮಗೆ ಸಿಗುತ್ತೆ. ಕವಿಕೃತಿನೂ ಕೂಡ 6 ನಂಬರ್ ಬರುತ್ತೆ. ಈ ಒಂದು ಪಾಸಿಂಗ್ ಪ್ಯಾಕೇಜ್ ಮುಗ್ದೋದ್ರೆ ಎಲ್ಲ ಓದಾಯಿತು ಅಂತಲ್ಲ, ಓದೋಣ ಮುಂದಕ್ಕೆ ಹೆಚ್ಚೆಚ್ಚು ಅಂಕಗಳನ್ನು. ಬೇರೆ ಮಕ್ಕಳು ಕೂಡ ಇದ್ದಾರಲ್ಲ ಅವರು 100ಗೆ 100 ತೊಗೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋರು ಬೇಕಾದ ಜನ ಇರ್ತೀರಲ್ಲ, ಅವ್ರು ಇದೇ ಮೆಥಡಲ್ಲಿ ಯಾವುದ್ಯಾವುದಕ್ಕೆ ಜಾಸ್ತಿ ಅಂಕಗಳು ಬರುತ್ತೋ 5 ಮಾರ್ಕ್ಸ್ 4 ಮಾರ್ಕ್ಸ್ 3 ಮಾರ್ಕ್ಸ್ ಫಸ್ಟ್ ಕಂಪ್ಲೀಟ್ ಮಾಡ್ಕೊಂಬಿಟ್ಟು ಅದಾದಮೇಲಿಂದ 2 ಮಾರ್ಕ್ಸಿಗೆ ಬರೋರಂತೆ. ಇನ್ನು ತಾತ್ಪರ್ಯ, ಇದು 3 ಮಾರ್ಕ್ಸ್ ಕ್ವಶನಲ್ಲೇ ಬರುವಂಥದ್ದು. ತಾತ್ಪರ್ಯಮಲ್ಲಿ 3 ಪದ್ಯ ಭಾಗಗಳಿಂದ ಕೇಳ್ತಾರೆ. 4 ಪದ್ಯ ಇದೆ ನಮಗೆ, 3ರಲ್ಲಿ ಕೇಳ್ತಾರೆ. ಅದರಲ್ಲಿ ಉಪನಿಷದ್ವಚನಂ ಅನ್ನೋದು ಯಾವಾಗಲೂ ಬಂದೇ ಬರುತ್ತೆ. ಉಪನಿಷದ್ವಚನಮಲ್ಲಿರೋದು ಅದಕ್ಕೆಂದರೆ ನಂಬರ್ ಅಲಾಟ್ ಮಾಡಿದಾರಲ್ಲ ಬ್ಲೂ ಪ್ರಿಂಟಲ್ಲಿ, ಅದ್ರ ಪ್ರಕಾರ ತಾತ್ಪರ್ಯನ ಕೇಳಲೇಬೇಕಾಗತ್ತೆ ಉಪನಿಷದ್ವಚನಮಲ್ಲಿ. ಅದರಿಂದ ಅದು ಬಂದೇ ಬರುತ್ತೆ. ಉಪನಿಷದ್ವಚನಂ ಆದಮೇಲಿಂದ ಭಾರತೀಯ ಭಾವನಾ ಬರುತ್ತೆ. ಭಾರತೀಯ ಭಾವನಾನಲ್ಲೂ ಕೂಡ ಅನಂತರ
ನಾಟ್ಯಾಂಶ ಮಾರುತೇಹಿ ಮಹಿಮ. ಈ 4 ಪದ್ಯ ಭಾಗಗಳಿವೆ. 4ರಲ್ಲಿ 3 ನೀವು ಬರಿಬೇಕಾಗತ್ತೆ. ಅಥವಾ ಅಂತಲೂ ಕೊಡ್ತಾರೆ. ಅಥವಾನು ಬರೋದ್ರಿಂದ 4 ಪದ್ಯ ಭಾಗಗಳು ಕೂಡ ಬರ್ಬೋದು. ಅದರಲ್ಲಿ ಉಪನಿಷದ್ವಚನಂ, ಭಾರತೀಯ ಭಾವನಾ ಎರಡನ್ನೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಏಕೆಂದರೆ 2 ಕ್ವಶನ್ಸ್ ಅದರಲ್ಲಿ ಬಂದೇ ಬರುತ್ತೆ. ಇನ್ನು ಮಾರುತೇಹಿ ಮಹಿಮಾ ಕಥಾರೂಪದಲ್ಲಿ ಇರೋದ್ರಿಂದ ಯಾವ ಶ್ಲೋಕದಲ್ಲಿ ಒಂದು ಪದವನ್ನು ನೀವು ರೆಕಗ್ನೈಸ್ ಮಾಡಿದ್ರೆ ಆ ಪದ್ಯದ ಅರ್ಥ ಅದೇ. ಯಾವುದೋ ಪದ್ಯಕ್ಕೆ ಯಾವುದೋ ಅರ್ಥ ಬರೆದ್ರೆ 3 ನಂಬರ್ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಅಲ್ಲಿ ಅದೇ ಪದ್ಯದ ಅದೇ ತಾತ್ಪರ್ಯವನ್ನು ಬರಿಬೇಕಾಗತ್ತೆ. ಮಾರುತೇಹಿ ಮಹಿಮಾ ನಾಟ್ಯಾಂಶನಲ್ಲಿ ಬರೀ ವಿಷಯಗಳು ಇರೋದು. 9 ರಸಗಳು, 9 ಭಾವಗಳು, 4 ವಿಧವಾದ ಅಭಿನಯಗಳು, 7 ಸ್ವರಗಳು, ವಾದ್ಯ ವಿಶೇಷಗಳು, ಈ ರೀತಿ ನಾಯಕರ ಹೆಸರು, ನಾಯಕಿಯರ ಹೆಸರು ಆ ಥರನೇ ಇರುತ್ತೆ. ಅದನ್ನಿಟ್ಕೊಂಡು ಸುಲಭವಾಗಿ ಓದ್ಕೋಬೋದು. ಅದು ನಾಟ್ಯಾಂಶನಲ್ಲಿ ಬರುವಂಥದ್ದು. ಅರ್ಥ ಆಯ್ತಾ? ಇನ್ನು ಭಾರತೀಯ ಭಾವನಾನೂ ಕೂಡ ಅಷ್ಟೇ. ಪದಾರ್ಥವಾಗಿ ಬರಿತಾ ಹೋಗ್ತಾಯಿರಿ ನೀವು. ಆತ್ಮಶಕ್ತಿ ವರ್ಧಿತ ಅಂದರೆ ತನ್ನ ಶಕ್ತಿಯನ್ನು ಹೆಚ್ಚಿಸುವ. ವಿರಕ್ತಿ ಬುದ್ಧಿವರ್ಧಿತ ಅದು ಅಷ್ಟೇ, ವೈರಾಗ್ಯದ ಬುದ್ಧಿಯನ್ನು ಹೆಚ್ಚಿಸುವ. ಅದು ಶೈಲಶೃಂಗ ವಾಸಿನೀಂ, ಬೆಟ್ಟದ ಶಿಖರದಲ್ಲಿ ನೆಲೆಸಿರುವ. ಕೃಪಾ ಕಟಾಕ್ಷಶಾಲಿನೀಂ, ದಯೆಯ ನೋಟವನ್ನು ಬೀರುವಂತಹ. ಆ ಥರ ವರ್ಡ್ ಬೈ ವರ್ಡ್ ಬರ್ಕೊಂಡು ಹೋಗ್ತಾ ಇದ್ರಿ ನೀವುಗಳು. ಅದರಲ್ಲಿ ಸುಲಭವಾಗಿ ಅದನ್ನು ಕೂಡ ಬರೆದು ಬಿಡ್ಬೋದು. ಸೊ ತಾತ್ಪರ್ಯದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದೇನು ಅಂತಂದರೆ, ಯಾವ ಪದ್ಯದಿಂದ ಆರಿಸಲಾಗಿದೆ ಅನ್ನೋದನ್ನು ಬರೆದ್ರೇ 1 ಮಾರ್ಕ್ ಬಂದ್ಬಿಡುತ್ತೆ. ಈ ಶ್ಲೋಕವನ್ನು ಉಪನಿಷದ್ವಚನಂ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಶ್ಲೋಕವನ್ನು ಭಾರತೀಯ ಭಾವನಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಶ್ಲೋಕವನ್ನು ಮಾರುತೇಹಿ ಮಹಿಮಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಶ್ಲೋಕವನ್ನು ನಾಟ್ಯಾಂಶಾಹ ಎಂಬ ಪದ್ಯದಿಂದ ಆರಿಸಲಾಗಿದೆ. ಅಷ್ಟನ್ನು ಬರೆದ್ರೇ ನಿಮಗೆ ಅಲ್ಲಿ ಪೂರ್ಣವಾಗಿ 1 ಅಂಕಗಳು ಗ್ಯಾರಂಟಿ ಆಗೋಗುತ್ತೆ. ಇನ್ನು ಕೊಟ್ಟಿರೋವಂಥದ್ದನ್ನು ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡು ಹೋದರೆ, ಅಂದರೆ ಅದೇ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಬರ್ಕೊಂಡು ಹೋದರೆ ಅದು ಕೂಡ ಬರುತ್ತೆ. ಪದ್ಯಕ್ಕೆ ಅರ್ಥ ಬರೆಯೋ ಥರ. ಆತ್ಮಶಕ್ತಿ ವರ್ಧಿತ, ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವ ಆ ಥರ ಹೇಳಿದ್ನಲ್ಲ, ಅದನ್ನೇ ಥರ. ಯತ್ರ ಕುತ್ರವಾವಯಂ ಸಮಗ್ರ ಭಾರತೇ ಸ್ಥಿತ, ಸಂಪೂರ್ಣ ಭಾರತದ ಯಾವ ಜಾಗದಲ್ಲಿ ನಾವು ಇದ್ದರೂ ಕೂಡ ಆ ಥರ ಇದೆ ನೋಡಿ. ಆ ವಾಕ್ಯ ನೋಡ್ಕೊಳ್ಳಿ, ಆ ವಾಕ್ಯದ ಅರ್ಥವನ್ನು ಕನ್ನಡದಲ್ಲಿ ಬರಿತಾ ಹೋಗಿ ಅದು ತಾತ್ಪರ್ಯದಲ್ಲಿ ಕಂಪ್ಲೀಟಾಗಿ ತಪ್ಪಿಲ್ದಿರೋ ಹಂಗಾಗುತ್ತೆ. ಸುಮ್ಮನೆ ಯಾವುದೋ ಶ್ಲೋಕ ಗಟ್ ಮಾಡಿರ್ತೀರಾ, ಇದನ್ನು ಬರೆಯೋಕ್ಕೆ ಹೋಗ್ತೀರಾ, ಅದು ತಪ್ಪಾಗುತ್ತೆ. ಅದರ ಬದಲು ಟ್ರಾನ್ಸ್ಲೇಷನ್ ಸಿಸ್ಟಮಲ್ಲಿ ಅವುಗಳನ್ನು ಬರೆದಷ್ಟು ಚೆನ್ನಾಗಿ ಮಾರ್ಕ್ಸ್ಗಳು ಕೂಡ ಅದರಲ್ಲಿ ಬರುತ್ತೆ. ಇನ್ನು ತಾತ್ಪರ್ಯದಲ್ಲಿ ಈ ರೀತಿಯಾಗಿ 9 ಅಂಕಗಳನ್ನು ಗಳಿಸ್ಬೋದು. ಪಾಸಿಂಗ್ ಪ್ಯಾಕೇಜ್ನಲ್ಲಿರೋರಂತೂ ಖಂಡಿತವಾಗಿ 3 ಅಂಕಗಳನ್ನು ಗಳಿಸ್ಬೋದು. ಯಾವ ಪದ್ಯದಿಂದ ಆರಿಸಲಾಗಿದೆ ಅಂತ ಬರೆದ್ರೇ 3 ಅಂಕ ಬರುತ್ತೆ. ಎಷ್ಟು ನಿಯರೆಸ್ಟ್ ಈ ಮಾರುತೇಹಿ ಮಹಿಮಾ ಎಲ್ಲ ಏನಿದೆ ಕಥಾರೂಪದಲ್ಲಿದೆ, ನಿಯರೆಸ್ಟ್ ಮೀನಿಂಗ್ ಅದರಲ್ಲಿ ಯಾವುದೋ ಒಂದು ವರ್ಡನ್ನು ಕಂಡುಹಿಡ್ಕೊಂಬಿಟ್ಟು ಅದರದ್ದನ್ನು ತಗೊಂಡು ಅದನ್ನು ಟ್ರಾನ್ಸ್ಲೇಷನ್ ಥರ ಬರೆದ್ರು ನಿಮಗೆ ಇನ್ನೊಂದೊಂದು ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೂ 6 ನಂಬರ್ ಬಂದಂಗೆ ಆಗುತ್ತೆ ಪಾಸಿಂಗ್ ಪ್ಯಾಕೇಜ್ನವ್ರಿಗೆ. ಅರ್ಥ ಆಯ್ತಾ? ಅದರಿಂದ ತಾತ್ಪರ್ಯ ಅನ್ನೋ ಕ್ವಶನನ್ನು ಕೂಡ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸೊ ಈಗ ನಾವು 3 ವಾಕ್ಯ 4 ವಾಕ್ಯ 2ರದ್ದು ಪೂರ್ಣವಾಗಿ ತಿಳ್ಕೊಂಡ್ವಿ. 5 ವಾಕ್ಯದಲ್ಲಿ ವಿರಾಮ ಪತ್ರ ಹೇಳಿದೆ. ಇನ್ನೊಂದು ಪ್ರಬಂಧ ಇದೆ. ಪ್ರಬಂಧವನ್ನು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಠಿಣ. ಅದು ಪ್ರಬಂಧನ ನಾವು ಕಠಿಣ ಅನ್ನತಾನೆ ಗುರುತಿಸೋದು. ಇದರಲ್ಲಿ ಕೂಡ ಲಘು ಉತ್ತರ, ಪ್ರಬಂಧ ಅವೆಲ್ಲ ಕಠಿಣಕ್ಕೆ ಬರುತ್ತೆ. ಅದೇ ರೀತಿ ಕಠಿಣ ಅನ್ನೋದನ್ನು ತಗೊಂಡಾಗ ನೀವು ಅದು ಪ್ರಬಂಧ ಕಠಿಣದಲ್ಲಿ ಬರುತ್ತೆ. ಆದರೂ ಪ್ರಯತ್ನ ಮಾಡ್ತೀನಿ, ಯಾವ್ದಾದ್ರು 1-6 ಪ್ರಬಂಧ, ಎಲ್ಲ ಪ್ರಬಂಧಗಳನ್ನು ಓದಿರಿ. ಅದರ 1-2 ವಿಶೇಷವಾಗಿ ಕೆಲವು ಪ್ರಬಂಧಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗಿ. ಇವಾಗ ಪರಿಸರ ಪ್ರತಿ ಆವಾಗವಾಗ ಕೇಳ್ತಾನೇ ಇರ್ತಾರೆ, ಸಮಾಚಾರ ಪತ್ರ ಅಂಥದ್ದನ್ನೆಲ್ಲ ಸ್ವಲ್ಪ ವಿಶೇಷವಾಗಿ ಅದಕ್ಕೆ ಕಾಳಜಿಯನ್ನು ವಹಿಸ್ತಾ ಹೋಗಿ. ಹಾಗಂತ ಎಲ್ಲ 4 ಓದಿರ್ಬೇಕು. ಯಾಕೆಂದರೆ 4 ಟೆಕ್ಸ್ಟ್ ಬುಕ್ಕದು ಒಂದು, ಇನ್ನೊಂದು ಅಥವಾ ಅನ್ನೋದರಲ್ಲಿ ಕೊಡ್ತಾರೆ. ಈಗ ನಿಮಗೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲ್ತಿದ್ದಾಗಿದೆ, ಇನ್ನೂ ಸಮಯ ಇದೆ, ನಾವು ಇನ್ನೇನಾರು ಒಂದಿಷ್ಟು ಕಲ್ಯಾಣ ಅಂದರೆ ಯಾವುದು ಸುಲಭ, ಯಾವುದಕ್ಕೆ ಸುಲಭಕ್ಕಿಂತ ಕಾಮನ್ ಆಗಿ ಬರುವಂಥದ್ದು ಪರಿಸರ, ಸಮಾಚಾರ ಪತ್ರ, ಅವುಗಳನ್ನು ನೀವು ಅಭ್ಯಾಸ ಮಾಡಿ. ಹೆಚ್ಚಾಗಿ ಅಭ್ಯಾಸ ಮಾಡಿದ್ರೆ ಅದು ಕೂಡ ನಿಮಗೆ ಅನುಕೂಲವನ್ನು ತರುತ್ತೆ. ಪರಿಸರ ಮಾಲಿನ್ಯಂ ಅದನ್ನು ಹಾಗೆ ಪಾಯಿಂಟ್ಸ್ ವೈಸ್ ಹಾಕ್ಕೊಂಡು ಬರೆದ್ರೆ ಕೆಲವೊಮ್ಮೆ ತುಂಬ ಲಿಬರಲ್ ಆಗಿ ಕರೆಕ್ಷನ್ ಮಾಡೋರು ಕೂಡ ಈ ಪಾಪ ಇಷ್ಟಾರ ಸಂಸ್ಕೃತದಲ್ಲಿ ಬರೆದಿದ್ದಾರಲ್ಲ ಅಂತ ಹೇಳಿ
ಅಲ್ಲಿ ಕೇಳಿಲ್ಲದೆ ಇದ್ದರೂ ಕೂಡ ಸ್ವಲ್ಪ ಮಾರ್ಕ್ಸನ್ನು ಗ್ರೇಸ್ ಮಾರ್ಕ್ಸ್ ಥರ ಕೊಟ್ಟರು ಕೊಡ್ಬೋದು, ಅಟೆಂಡ್ ಮಾಡಿದ್ದೀರಾ ಅಂತ ಕೊಡ್ಬೋದು. ಏನೂ ಬರೀದೇ ಇದ್ದರೆ ಯಾವ ಮಾರ್ಕ್ಸನ್ನು ಕೊಡೋಕ್ಕೆ ಬರೋದಿಲ್ಲ. ಕ್ವಶನ್ ತಪ್ಪಿದ್ರೂ ಕೂಡ ನಾವು ಅದನ್ನು ಅಟೆಂಡ್ ಮಾಡಲೇಬೇಕು, ಅದನ್ನು ಬರೀಲೇಬೇಕು. ಇನ್ನು ಗೊತ್ತಿರೋ ಕ್ವಶನ್ಗೆ ಬಂದಾಗ ಆ ಪರ್ಟಿಕ್ಯುಲರ್ ಕ್ವಶನ್ ಗೊತ್ತಾಗಲಿಲ್ಲ, ಪ್ರಬಂಧದಲ್ಲಿ ಮಾತ್ರ, ಇನ್ನೆಲ್ಲೂ ಮಾಡಬೇಡಿ, ಪ್ರಬಂಧದಲ್ಲಿ ಮಾತ್ರ ಆಗ ಒಂದು ಪರಿಸರ ಆ ಥರದ ಒಂದು ಪ್ರಬಂಧವನ್ನು ಬೇಕಾದರೂ ಬರೀಬೋದು. ಸಮಾಚಾರ ಪತ್ರ ಇದೆ, ಪರಿಸರ ಇದೆ, ಯಾವುದು ಕಲ್ತಿದ್ದೀರಾ ಚೆನ್ನಾಗಿ ಅವುಗಳನ್ನು ಬರೀಬೋದು. ಅರ್ಥ ಆಯ್ತಾ? ಪ್ರಬಂಧದ ಒಂದು 5 ನಂಬರು ನಿಮಗೆ ಈ ಒಂದು ಸಂಬಂಧದಲ್ಲೇ ತಿಳಿಸಲಾಗಿದೆ. ಇನ್ನು ಬರುವಂಥದ್ದು 2 ವಾಕ್ಯದ ಪ್ರಶ್ನೆಗಳು. 2 ವಾಕ್ಯದ ಪ್ರಶ್ನೆಗಳಲ್ಲಿ ಮೊದಲಿಗೆ ಲಘೂತ್ತರ ಇದೆ. ಲಘೂತ್ತರನೂ ಅಷ್ಟೇ 4 ಇರುತ್ತೆ. 4 2 8, 4 ಪ್ರಶ್ನೆ ಇರುತ್ತೆ. ಆ 4 ಪ್ರಶ್ನೆಗಳಲ್ಲಿ 2 ಗದ್ಯ, 1 ಪದ್ಯ, 1 ಪೂರಕ ಪಾಠದಿಂದ ಬರುತ್ತೆ. ನಾವು ಅದಕ್ಕೆ ಏನು ಮಾಡೋಣ, ಮೊದಲು ಪದ್ಯ ಭಾಗದಲ್ಲೇ ತಗೊಳ್ಬೇಕು. ಪದ್ಯ ಭಾಗದಲ್ಲಿ ತಗೊಂಡಾಗ ಮಾರುತೇ ಮಹಿಮಾನಲ್ಲಿ ಇಲ್ಲ, ಉಪನಿಷದ್ವಚನಮ್ಮಲ್ಲಿ ಇಲ್ಲ, ಭಾರತೀಯ ಭಾವನಾನಲ್ಲಿ ಇದೆ. ಯಾವುದು ಮೊದಲನೇ ಪದ್ಯ ಇದೆಯಲ್ಲ ಅದೇ ಆನ್ಸರ್. ಶೈಲ ಶೃಂಗವಾಸಿನೀಂ ಕೃಪಾ ಕಟಾಕ್ಷ ಶಾಲಿನೀಂ ಅದಿದೆಯಲ್ಲ, ಅದನ್ನೇ ನೀವು ಸಂಪೂರ್ಣವಾಗಿ ಅದೇ ರೂಪದಲ್ಲೇ ಬರ್ಕೊಂಡೋದ್ರೂ ಕೂಡ ಆನ್ಸರ್ ಸಿಕ್ಬಿಡುತ್ತೆ. ಮಂಗಲಾಂಗ ಶೋಭಿತಾಂ ಚರಾಚರಾದಿ ನಾಯಿಕಾಂ ವಲ್ಲಕಿ ಪ್ರಭೂತ ದಿವ್ಯ ಭವ್ಯ ಗಾನ ತೋಷಿಣೀಂ ರಾಜರಾಜ ಪೂಜಿತಾಂ ಮಾತರಂ ಸದಾ ನಮಾಮಿ ಅಂತ ಬರೆದ್ಬಿಡ್ಬೋದು ಸೆಂಟೆನ್ಸ್ ಫಾರ್ಮೇಷನಲ್ಲಿ. ಆ ಥರ ಬರೆದ್ರೇ ಅದರದ್ದು 2 ಮಾರ್ಕ್ಸ್ ಬರುತ್ತೆ. 1 ಪೊಯಮ್ ಫಸ್ಟ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಪೊಯಮ್ ಯಾವುದು, ಮಾರುತೇ ಮಹಿಮಾನಲ್ಲಿ ಯಾವುದೂ ಇಲ್ಲ, ನಾಟ್ಯಾಂಶಾಹನಲ್ಲಿ 2 ಇದೆ. ರಸಾಹಕತಿ ತೇಕೆ ಒಂದು, ಆತೋದ್ಯಂ ಕತಿವಿದಂ ಅಂತ ಒಂದು, ಅವೆರಡು ತಾನಿಕಾನಿ ಅಂತ, ಅವೆರಡು ಚಿಕ್ಕದಾದ ಉತ್ತರಗಳು. ಅದಾದಮೇಲೆ ಭೀಷ್ಮೋಕ್ತಯನಲ್ಲಿ 2, ಪುರುಷಕಾರ ದೈವ ವಿಷಯೋ ಕಹ ಶ್ರೇಷ್ಠ ಅನ್ನರ್ಥ. ಪುರುಷಕಾರ ದೈವಯೋ ಕಹ ಶ್ರೇಷ್ಠ ಅಂತ, ಯಾವುದು ಶ್ರೇಷ್ಠ, ಪ್ರಯತ್ನ ಶ್ರೇಷ್ಠನೋ ವಿಧಿ ಶ್ರೇಷ್ಠನೋ ಅನ್ನೋ ಅರ್ಥದಲ್ಲಿ ಬರುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಇನ್ನೊಂದು ವೈರಾಗ್ಯಶಾಲಿಯಾದವನು ಹೇಗೆ ವೈರಾಗ್ಯವನ್ನು ಪಡೆಯುತ್ತಾನೆ, ಹೇಗೆ ಮೋಕ್ಷವನ್ನು ಪಡೆಯುತ್ತಾನೆ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಅದರಲ್ಲಿ ಬರುತ್ತೆ. ವೈರಾಗ್ಯಂ ಆದತ್ತೆ ಅನ್ನೋ ಪ್ರಶ್ನೆಯಲ್ಲಿ ಬರುವಂಥ ಕೇಳುವಾಗ ಮಾನವ ನಿರ್ವೇದಂ ಕಥಂ ಆದತ್ತೆ, ವೈರಾಗ್ಯವನ್ನು ಹೇಗೆ ಪಡೆಯುತ್ತಾನೆ, ತತಃ ಸಹ ಕಿಂ ಕುರುತೆ, ಅನಂತರ ಅವನು ಏನು ಮಾಡುತ್ತಾನೆ, ಈ ರೀತಿಯಾದದ್ದು ಒಂದು ಇದೆ. ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಅರ್ಥ ಆಯ್ತಾ? ಈ ಒಂದು ಪದ್ಯ ಭಾಗದಿಂದ ಒಟ್ಟು 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಬರುತ್ತೆ. ಇನ್ನು ಪೂರಕ ಪಾಠದಲ್ಲಿ ಲಘೂತ್ತರ ಅಂತ ಯಾವುದು ಕೊಟ್ಟಿಲ್ಲ, ಅಲ್ಲಿ ಯಾವುದು ಸ್ವಲ್ಪ ಉತ್ತರಕ್ಕೆ ಜಾಸ್ತಿ ವಾಕ್ಯಗಳನ್ನು ಪದಗಳನ್ನು ಬರೀತೀವೋ ಅಂತಹದ್ದು ಲಘೂತ್ತರದಲ್ಲಿ ಬರುತ್ತೆ. ಉದಾಹರಣೆಗೆ ಧ್ರುವನಲ್ಲಿ ಸಂತುಷ್ಟ ಭಗವಾನ್ ವಿಷ್ಣು ಕಿಮ್ಮಕರೋತ್ ಅಂತ, ಭಗವತಃ ದರ್ಶನೇನ ಪುಲಕಿತಃ ಧ್ರುವ ಕಿಮ್ಮಕರೋತ್. ಅದಾದರೂ ಸ್ವಲ್ಪ ಚಿಕ್ಕದಾಗತ್ತೆ, ಆದರೂ ಅದನ್ನು ಎಷ್ಟೋ ಸಂದರ್ಭಗಳಲ್ಲಿ 2 ವಾಕ್ಯಗಳಲ್ಲಿ ಲಘೂತ್ತರದಲ್ಲಿ ಕೇಳಿದ್ದಾರೆ. ಇನ್ನು ಆರೋಗ್ಯ ಸೂತ್ರಾಣಿನಲ್ಲಿ ಆಲ್ಮೋಸ್ಟ್ 3 ಕ್ವಶನನ್ನು ಕೂಡ ಲಘೂತ್ತರದಲ್ಲೇ ಕೇಳಿದ್ದಾರೆ. ಕೈಹಿ ಷಡ್ಭಿಹಿ ನಿಧಾನೈ ರೋಗಾ ಪ್ರಭವಂತಿ ಕಹ ಆಯುರ್ವೇದ ಇತಿ ಉಚ್ಯತೆ ಆದಿತ್ಯಸ್ಯ ನಮಸ್ಕಾರಾತ್ ಕಿಂಭವತ್. ಇದಂತೂ ತುಂಬ ಸುಲಭ. ಆದಿತ್ಯಸ್ಯ ನಮಸ್ಕಾರ ಆ್ಯಕ್ಚುಲಿ 1 ವಾಕ್ಯದ ಉತ್ತರ, ಆದರೂ 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ ಬೇಕಾಗ್ತದೆ. ದೀರ್ಘಮಾಯುರ್ ಬಲಂ ವೀರ್ಯಂ ತೇಜಸ್ ತೇಷಾಂ ಚ ಜಾಯತೆ ಅಂತ ಇದೆಯಲ್ಲ, ಅದನ್ನು ವಾಕ್ಯ ರೂಪದಲ್ಲಿ ಬರೆದ್ರೆ ಅಲ್ಲೇ ಆದಿತ್ಯಸ್ಯ ನಮಸ್ಕಾರ ಅನ್ನೋದು ಕೂಡ ಆಗೋಗುತ್ತೆ. ಅರ್ಥ ಆಯ್ತಾ? ಇದು 2 ಪಾಠ ಆಯಿತು. 3ನೇದು ನಗಾದಿರಾಜ ಹನಲ್ಲಿ ಆ ಥರ ಯಾವುದೂ ಇಲ್ಲವೇ ಇಲ್ಲ, 2 ಕ್ವಶನನ್ನು ಸೇರಿಸ್ಬಿಟ್ಟು ಕೇಳಬೇಕಾಗಿ ಬರುತ್ತೆ. ಇನ್ನು ರಮಣ ಮಹರ್ಷಿ ಪಾಠದಲ್ಲೂ ಇದೆ. ಮಾತಾಪಿತರೌ ಕೌ ಅನ್ನೋದನ್ನು ಕೇಳಿದ್ರೆ ಮಾತಾನಾಮ ಪಿತಾನಾಮ 2 ಬರೆದ್ರೇ 2 ಮಾರ್ಕ್ಸ್ ಆಗೋಯ್ತು. ರಮಣ ಮಹರ್ಷೇ ಸಹಜಾನಿ ಆಭರಣಾನಿ ಕಾನಿ, ಸಹಜವಾದ ಆಭರಣಗಳು ಯಾವುವು ಅಂತ ಕೇಳಿದ್ರೆ ಅಲ್ಲೊಂದು 2 ಮಾರ್ಕ್ಸ್ ಬರುತ್ತೆ. ಆಯಿತಾ? ಮಿಕ್ಕಿದೆಲ್ಲ ಏಕವಾಕ್ಯನೇ ಆಗುತ್ತೆ. ಸೊ ಅಲ್ಲೇ ಕೊಟ್ಟಿರೋದ್ರಲ್ಲೇ ಏಕವಾಕ್ಯ ಲಘೂತ್ತರ 2ಕ್ಕೂ ತಗೊಂಡು 1 ಲಘೂತ್ತರ ಕಂಪಲ್ಸರಿ ಬರೋದ್ರಿಂದ ಪ್ರತಿಯೊಬ್ಬರು ಕೂಡ ಮೊದಲಿಗೆ ಪೂರಕ ಪಾಠವನ್ನು, ಮೊದಲು ಪದ್ಯ ಓದಬೇಕು, ಆಮೇಲೆ ಪೂರಕ ಪಾಠ ಓದಬೇಕು, ಆಮೇಲೆ ಗದ್ಯವನ್ನು ತಗೋ. ಯಾಕೆಂದರೆ ಗದ್ಯದಲ್ಲಿ ಬೇಕಾದಷ್ಟು ಪ್ರಶ್ನೆಗಳಿವೆ. ತ್ಯಾಗದಹನಲ್ಲಿ 2 ಇದೆ. ಅದಾದಮೇಲಿಂದ ಬಂದಿರುವಂಥದ್ದು ಯಾವುದು, ತ್ಯಾಗದ ಭಾರತೀಯ ವಿಜ್ಞಾನಮಲ್ಲಿ 2 ಇದೆ, ಜ್ಞಾನದೀಪಹನಲ್ಲೂ 2 ಇದೆ, ಅಭಯದಾಯಿನಿನಲ್ಲಿ 2 ಇದೆ, ವಿವೇಕೋದಯಹನಲ್ಲಿ 2 ಇದೆ, ಆಯಿತಾ, ಮಂತರ ನಿರ್ಮಮಂತಾನಲ್ಲಿ 1 ಇದೆ, ಕರ್ಣಭಾರಮಲ್ಲಿ 2 ಇದೆ. ಇಷ್ಟೊಂದು ಪ್ರಶ್ನೆಗಳಿದೆ. ಅದನ್ನು ಒಂದೊಂದು ಕಲಿತು ಎಷ್ಟು ಗೊತ್ತಾಗುತ್ತೋ ಅಷ್ಟನ್ನು, ಗೊತ್ತಾಗದೇ ಇದ್ದರೂ ಏನು ಪಾಯಿಂಟ್ಸ್ ಇಳ್ಕೊಂಡು
ಅವುಗಳನ್ನು ಅಟೆಂಡ್ ಮಾಡಿದ್ರೆ ಅದು ಲಘುತ್ತರಂ ಲಿಖತಾನಲ್ಲಿ 8 ಇವುಗಳು ಕೂಡ ಮುಕ್ತಾಯವಾಗತ್ತೆ. ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಂಧಿಹಿ, ಸಮಾಸಃ, ಪ್ರಯೋಗ ಮತ್ತು ಕೃದಂತ. ಸಂಧಿ ನಾವು 8th ಸ್ಟ್ಯಾಂಡರ್ಡಿಂದನೂ ಓದ್ಕೊಂಡು ಬರ್ತಾನೆ ಇದ್ದೀವಿ. ಜೊತೆಗೆ ವಿಸರ್ಗ ಸಂಧಿ ಈ ವರ್ಷ ನಿಮಗೆ ಒಂದು ಪಾಠವಾಗಿ ಇರೋದ್ರಿಂದ ಒಂದು ವಿಸರ್ಗ ಸಂಧಿ ಬಂದೇ ಬರುತ್ತೆ. ಇನ್ನೊಂದು ಎಕ್ಸಸೈಸಲ್ಲಿ ಇರುವಂತಹ ಬೇರೆ ಸ್ವರ ಸಂಧಿಗಳಾಗ್ಬೋದು, ವ್ಯಂಜನ ಸಂಧಿಗಳಾಗ್ಬೋದು, ಅದು ಬರ್ಬೋದು. ಸವರ್ಣ ದೀರ್ಘ, ಗುಣ, ವೃದ್ಧಿ, ಎಣ್ಣ, ಪೂರ್ವರೂಪ ಅವುಗಳೆಲ್ಲ ಅದಾಗ್ಬೋದು. ಶ್ಚುತ್ವ, ಜಸ್ತ್ವ, ಅನುನಾಸಿಕ ಇವುಗಳಲ್ಲಿ ಒಂದಾಗ್ಬೋದು. ಇವುಗಳಷ್ಟು ಜನರಲ್ಲಿ ಯಾವುದು ಎಕ್ಸಸೈಸಲ್ಲಿ ಕೇಳಿದಾರೋ ಅವುಗಳನ್ನು ಗಮನ ಇಟ್ಟು ನೋಡಿಕೊಂಡ್ರೆ ಅವುಗಳೇ ಒಂದು ಸಂಧಿ ವಿಭಜ್ಯ ನಾಮಲಿಖತಾನಲ್ಲಿ ಬರುತ್ತೆ. ನೆಕ್ಸ್ಟು ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮಲಿಖತಾನಲ್ಲಿ ವಿಗ್ರಹವಾಕ್ಯಂ ಬಹುವ್ರೀಹಿ ಅವ್ಯಯೀ ಭಾವ ನಾವು ಈ ವರ್ಷ ಓದಿರುವಂಥದ್ದು. ಆ ಬಹುವ್ರೀಹಿ ಮತ್ತು ಅವ್ಯಯೀ ಭಾವ ಎರಡನ್ನೂ ಕೂಡ ಇಟ್ಕೊಂಡು ಅದ್ರ ಜೊತೆಗೆ ಪಾಠದಲ್ಲಿ ಬಂದಿರುವಂಥ ತತ್ಪುರುಷ, ಕರ್ಮಧಾರಯ, ದ್ವಂದ್ವ ಇವುಗಳನ್ನು ಕೂಡ ಗಮನ ಕೊಟ್ಟು ನೋಡಿಕೊಂಡಿದ್ರೆ ಒಂದೊಂದು ಸತಿ ಇದು ಒಂದು ಅದೊಂದು ಕೇಳ್ಬೋದು. ಒಂದು ಎಷ್ಟೋ ಸತಿ ಬಹುವ್ರೀಹಿ ಅವ್ಯಯೀ ಭಾವನೇ ಎರಡೂ ಕೂಡ ಕೇಳುವಂಥ ಅವಕಾಶವೂ ಕೂಡ ಇರುತ್ತೆ. ಇನ್ನು ಕೃದಂತದಲ್ಲಿ 9 ಪ್ರತ್ಯಯಗಳಿವೆ. ಕೊಟ್ಟಿರೋ ವಾಕ್ಯದಲ್ಲಿರುವ ಕೃದಂತ ಪದವನ್ನು ಆರಿಸಿ ಪ್ರತ್ಯಯದ ಹೆಸರನ್ನು ಬರೀಬೇಕು. 9 ಪ್ರತ್ಯಯಗಳು ಇವೆ. ಶತ್ರು, ಶಾನಚ್ ಒಂದು ಸೆಟ್ ಆಗುತ್ತೆ. ತವತು, ತಾ ಪ್ರತ್ಯಯ ಭೂತಕಾಲದಲ್ಲಿ ಬರುವ ಇನ್ನೊಂದಾಗುತ್ತೆ. ತವ್ಯತ್, ಅನೀಯರ್ ಅನ್ನೋದು ವಿದ್ಯಾರ್ಥಕದಲ್ಲಿ ಬರುವಂಥದ್ದು. ತ್ವಾ, ಲೆಪ್, ತುಮನ್ 3 ಕೂಡ ಕೃದಂತ ಅವ್ಯಯಗಳು. ಆಯಿತಾ? ಅವುಗಳನ್ನು ಕೇಳಿದಾಗ ಪಾಠದ ಮಧ್ಯದಲ್ಲಿ ಅದು ಇವಾಗ ಪಠನ್, ಪಠಂತಿ, ಪಠತ್ ಯಾವುದಾದ್ರೂ ಒಂದು ಉದಾಹರಣೆಗಳನ್ನು ಇಟ್ಕೊಂಡ್ಬಿಡೋದು. ಪಠಧಾತುವನ್ನು ತಗೊಂಡು ಎಲ್ಲದಕ್ಕೂ ಬರೆದಿಟ್ಕೊಂಡಿದ್ರೆ ಅದೇ ರೂಪದಲ್ಲಿ ಯಾವ್ದು ಬರುತ್ತೆ ಅದನ್ನು ಗುರುತಿಸ್ಕೋಬೋದು. ಆಯಿತಾ? ಲೆಪ್ ಪ್ರತ್ಯಯಕ್ಕೆ ಪಠಧಾತುನಲ್ಲಿ ಬರಲ್ಲ, ಅದಕ್ಕೆ ಯಾವ ಥರ ಲೆಪ್ ಪ್ರತ್ಯಯ ಯಾವ ಥರ ಬರುತ್ತೆ ಅನ್ನೋದು ನೋಡ್ಕೊಳ್ಳೋದು. ಪಠನ್ ಬರುತ್ತೆ ಶತ್ರು ಪ್ರತ್ಯಯದಲ್ಲಿ. ಲಭಮಾನಃ ಅಂತ ಬರುತ್ತೆ, ಅಲ್ಲಿ ಪಠಧಾತು ಬರಲ್ಲ ಆತ್ಮನೇಪದಿಯಲ್ಲಿ, ಅದರಿಂದ ಲಭಮಾನಃ ಅಂತ ಬರುತ್ತೆ. ಪಠಿತವಾನ್, ಪಠಿತಃ, ಪಠಿತವಾನ್, ಪಠಿತವತಿ, ಪಠಿತವತ್, ಪಠಿತಃ, ಪಠಿತಾ, ಪಠಿತಂ ಅವುಗಳನ್ನು ಕೂಡ ನೀವು ಇದರಲ್ಲಿ ಬರ್ಕೊಳ್ಳುವಂಥದ್ದು. ಅದಾದಮೇಲಿಂದ ನೆಕ್ಸ್ಟು ವಿದ್ಯಾರ್ಥಕ ಕೃದಂತಲ್ಲಿ ಒಂದೇ ಅರ್ಥವನ್ನು ಕೊಡುವ 2 ರೂಪಗಳು. ತವ್ಯತ್, ಅನೀಯರ್, ಪಠಿತವ್ಯ, ಪಠನೀಯ, ಧಾವಿತವ್ಯ, ಧಾವನೀಯ, ದ್ರಷ್ಟವ್ಯ, ದರ್ಶನೀಯ ಆ ಥರ ಇವುಗಳು ಬರುತ್ತೆ. ನೆಕ್ಸ್ಟು ಅವ್ಯಯಗಳಲ್ಲಿ ಒಂದೇ ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳು ಬರೋದಿಲ್ಲ. ಕೃತ್ವ, ಗತ್ವ, ಜಿತ್ವ, ಧಾವಿತ್ವ, ಕ್ರೀಡಿತ್ವ ಆ ಥರ ಬಂದರೆ ಅದು ತ್ವಾ ಪ್ರತ್ಯಯ. ಸಂದೃಶ್ಯ, ಆನೀಯ, ಉಪಕೃತ್ಯ ಆಯಿತಾ, ಇಂಥದ್ದು ಯ ಅನ್ನುವುದು ಕೊನೆಗೊಂಡ್ರೆ ಅದೆಲ್ಲವೂ ಕೂಡ ಉಪಸರ್ಗದಿಂದ ಕೂಡಿರುವ ಧಾತು ಇದ್ದು ಯ ಅನ್ನೋದು ಕೊನೆಯಲ್ಲಿ ಬಂದರೆ ಅದನ್ನು ನಾವು ಲೆಪ್ ಪ್ರತ್ಯಯ ಅಂತ ಕರಿತೀವಿ. ಅದಾದಮೇಲೆ ತುಮನ್ ಪ್ರತ್ಯಯ. ಕರ್ತುಂ, ಗಂತುಂ, ಧಾವಿತುಂ, ಕ್ರೀಡಿತುಂ, ಆಗಂತುಂ, ಪಠಿತುಂ, ಲಿಖಿತುಂ ಎಲ್ಲ ತುಮ್ ಅನ್ನುವುದೆಲ್ಲವೂ ತುಮನ್ ಪ್ರತ್ಯಯ ಅನ್ನುವುದು ಬರುತ್ತೆ. ಇದನ್ನು ಗುರುತಿಸ್. ಪ್ರಯೋಗ, ಕರ್ತರಿ, ಕರ್ಮಣಿ, ಭಾವೇ ಪ್ರಯೋಗಗಳ ರೂಪಗಳನ್ನು ಬದಲಾಯಿಸುವಂಥದ್ದು. ಇದು ಕಠಿಣದಲ್ಲೇ ಬರೋವಂಥದ್ದು. ನಮ್ಮ ಎಕ್ಸಾಮಿನೇಷನ್ ಪ್ಯಾಟ್ರನ್ ಪೇಪರಲ್ಲಿ 30 ಸುಲಭ ಇರುತ್ತೆ, 50 ಸಾಧಾರಣ ಇರುತ್ತೆ, 20 ಕಠಿಣ ಇರುತ್ತೆ. ಆ ಕಠಿಣದಲ್ಲಿ ಪ್ರಬಂಧ, ಪ್ರಯೋಗ ಇವೆಲ್ಲವೂ ಕೂಡ ಬರುವಂಥದ್ದು. ಆ ಪ್ರಯೋಗ ಅನ್ನೋದು ಕೂಡ ಕಠಿಣ. ಇದನ್ನು ನೀವು ಎಷ್ಟು ನಿಮಗೆ ಅಭ್ಯಾಸ ಮಾಡಿಸಿದ್ದಾರೆ ನಿಮ್ಮ ಸ್ಕೂಲಲ್ಲಿ ನೋಡಿಕೊಂಡು ಯಾವ ಮಟ್ಟದಲ್ಲಿ ಅದು ಅರ್ಥ ಆಗಿದೆ ಅಂತ ಇಟ್ಕೊಂಡು ಅವುಗಳ ರೂಪದಲ್ಲಿ ಅದನ್ನು ಬರೀತಾ ಹೋಗ್ಬೋದು. ಇನ್ನು ಅನುವಾದ, ಕನ್ನಡ ಅನುವಾದ, ಸಂಸ್ಕೃತ ಅನುವಾದ. ಇದನ್ನು ಈಗಾಗಲೇ ನಾನು ತಾತ್ಪರ್ಯದಲ್ಲಿ ಹೇಳ್ದಂಗೆ ವರ್ಡ್ ಬೈ ವರ್ಡ್ ಮಾಡಿದ್ರೆ ಸರಿಯಾಗಿ ಗೊತ್ತಾಗುತ್ತೆ. ಇಂಗ್ಲೀಷ್ ಬರೆಯೋರು ಮಾತ್ರ ಒಂದು ಸತಿ ಕನ್ನಡದಲ್ಲಿ ಅನುವಾದ ಮಾಡಿಕೊಂಡು ಮನಸ್ಸಿನಲ್ಲಿ ಆಮೇಲೆ ಅದನ್ನು ಇಂಗ್ಲೀಷ್ ಸೆಂಟೆನ್ಸಲ್ಲಿ ಬರೆದ್ರೆ ಸರಿ ಹೋಗುತ್ತೆ. ಛಾತ್ರಾಹ ಶಾಲಾಂ ಗಚ್ಚಂತಿ, ಛಾತ್ರಾಹ ವಿದ್ಯಾರ್ಥಿಗಳು, ಶಾಲಾಂ ಶಾಲೆಗೆ, ಗಚ್ಚಂತಿ ಹೋಗುತ್ತಾರೆ. ತತ್ರ ಅಧ್ಯಾಪಕಾಹ ಪಾಠಂ ಪಾಠಯಂತಿ, ತತ್ರ ಅಲ್ಲಿ ಅಧ್ಯಾಪಕಾಹ ಅಧ್ಯಾಪಕರು, ಪಾಠಂ ಪಾಠವನ್ನು, ಪಾಠಯಂತಿ ಬೋಧಿಸುತ್ತಾರೆ. ಆಯಿತಾ? ಛಾತ್ರಃ ಗುರೋಃ ಮಾರ್ಗದರ್ಶನಂ ಅನುಸರತಿ, ಛಾತ್ರಃ ವಿದ್ಯಾರ್ಥಿಯು ಗುರೋಃ ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸುತ್ತಾನೆ. ಈ ಥರ ಬರೆದ್ರೆ ಕರೆಕ್ಟಾಗಿ ಬರುತ್ತೆ ವರ್ಡ್ ಬೈ ವರ್ಡ್. ಬಟ್ ಇಂಗ್ಲೀಷ್ಗೆ ಬರ್ಕೊಳ್ಳೋರು ಏನು ಮಾಡಬೇಕು ಅಂದರೆ ಫಸ್ಟು ಒಂದು ಸತಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಬಿಟ್ಟು ಅದಾದಮೇಲಿಂದ ಬರೀಬೇಕು. ಆಯಿತಾ?
ಛಾತ್ರ ಶಾಲಾಂ ಗಚ್ಚತಿ, ಸ್ಟೂಡೆಂಟ್ ಗೋಸ್ ಟು ಸ್ಕೂಲ್, ಸ್ಟೂಡೆಂಟ್ ಸ್ಕೂಲ್ ಗೋಸ್ ಟು ಅಂತ ಆಗ್ಬಿಡುತ್ತೆ ಇಲ್ಲ ಅಂದರು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಫಸ್ಟು ಅದರದ್ದು ಕನ್ನಡ ಅರ್ಥವನ್ನು ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಮಾಡಬೇಕು. ಟೀಚರ್ಸ್ ಟೀಚ್ ಲೆಸನ್ಸ್ ದೇರ್, ಆ ರೀತಿಯಾಗಿ ಬರಬೇಕೇ ಹೊರತು ಲೆಸನ್ಸ್ ಟೀಚ್ ಟೀಚರ್ ಅಂತೆಲ್ಲ ಬರಬಾರ್ದು. ಅರ್ಥ ಆಯ್ತಾ? ಆ ರೀತಿಯಾಗಿ ಬರಬಾರ್ದು ಅಂದರೆ ನೀವು ಅದಕ್ಕೆ ತಕ್ಕಂತೆ ಅವುಗಳನ್ನು ಬದಲಾವಣೆಗಳನ್ನು ಮಾಡ್ಕೋಬೇಕು. ಸೊ ಫಸ್ಟು ಕನ್ನಡಕ್ಕೆ ಮಾಡ್ಕೊಂಬಿಡ್ಬೇಕು, ಕನ್ನಡದಿಂದ ಇಂಗ್ಲೀಷ್ಗೆ ಮಾಡಬೇಕು. ಈವನ್ ಸಾಂಸ್ಕ್ರಿಟು ಕನ್ನಡ ಮಾಡೋವಾಗಲೂ ಕೂಡ ಅಷ್ಟೇ, ನೀವು ಕನ್ನಡದಿಂದ ಸಂಸ್ಕೃತಕ್ಕೆ ಮಾಡೋದು ಸುಲಭ. ನೀವು ಆ್ಯಕ್ಚುಲಿ ಇಂಗ್ಲೀಷನ್ನು ಮೆಥಡಾಗಿ ಮೀಡಿಯಮ್ ಆಫ್ ರೈಟಿಂಗ್ ಅಂತ ತಗೊಂಡಿದ್ದಾಗ ಇಂಗ್ಲೀಷನ್ನು ಎಲ್ಲೆಲ್ಲಿ ಬಳಸ್ತೀರಾ, ದಶವಾಕ್ಯದಲ್ಲಿ ಬಳಸ್ತೀರಾ, ತಾತ್ಪರ್ಯದಲ್ಲಿ ಬಳಸ್ತೀರಾ, ಅಲ್ಲೆರಡು ಕಡೆ ಇಂಗ್ಲೀಷಲ್ಲಿ ಬಂದಮೇಲೆ ಇಲ್ಲೂ ಕೂಡ ಇಂಗ್ಲೀಷಲ್ಲೇ ಬರೆಯೋದನ್ನೇ ಅಭ್ಯಾಸ ಮಾಡ್ಕೊಳ್ಳಿ. ಲಿಬರಲ್ಲಾಗಿ ವ್ಯಾಲ್ಯೂ ಮಾಡೋವಂಥವ್ರು ನಿಮಗೆ ಕನ್ನಡದಲ್ಲಿ ಬರೆದ್ರು ಕೊಡ್ತಾರೆ. ತಾತ್ಪರ್ಯ ಎಲ್ಲ ಇಂಗ್ಲೀಷಲ್ಲಿ ಬರೆದಿದ್ದೀರಾ, ದಶವಾಕ್ಯ ಇಂಗ್ಲೀಷಲ್ಲಿ ಬರೆದಿದ್ದೀರಾ, ಕೇವಲ ಇದನ್ನು ಮಾತ್ರ ಇದರಲ್ಲಿ ಬರೆದಿದ್ದೀರಾ ಅಂದರೂ ಕೂಡ ಮಾರ್ಕ್ಸನ್ನು ಕೊಡ್ತಾರೆ. ಆದರೆ ನೀವು ಚಾನ್ಸ್ ತಗೊಳ್ಳೋದು ಬೇಡ. ಸಾಧ್ಯವಾದಷ್ಟು ಮೂರನ್ನು ಒಂದೇ ಭಾಷೆಯಲ್ಲಿ ಬರೆಯುವಂತೆ ಪ್ರಯತ್ನವನ್ನು ಮಾಡಿ. ಆಯಿತಾ? ಇದು ಅನುವಾದ. ಅನುವಾದ ಅನ್ನೋದು ಅಷ್ಟೇ, ಪರ್ಟಿಕ್ಯುಲರಾಗಿ ಇದೇ ಅನುವಾದ ಕೇಳಬೇಕು ಅದೇ ಅನುವಾದ ಕೇಳಬೇಕು ಅಂತ ಇಲ್ಲ. ಆದರೂ ಪಾಠದಲ್ಲಿ ಬಂದಿರುವಂಥದ್ದನ್ನು ನೋಡ್ಕೋಬೇಕು. ಎಕ್ಸಸೈಸಲ್ಲಿ ಬಂದಿರೋದು ನೋಡಿದ್ರೆ ನಿಯರೆಸ್ಟ್ ಅದಕ್ಕೆ ತಕ್ಕಂಗೆ ಅವರೇ ಫ್ರೇಮ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅನುವಾದಗಳನ್ನೆಲ್ಲವನ್ನು ಕೂಡ. ಅಂಥ ಅನುವಾದ, ಅದ್ರ ಜೊತೆಗೆ ಹಳೆ ಕ್ವಶನ್ ಪೇಪರ್ಗಳು, ಈಗ ಬೋರ್ಡ್ನವ್ರು ಬಿಟ್ಟಿರುವ 4 ಪ್ರಶ್ನೆ ಪತ್ರಿಕೆಗಳು, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟ್ರಿ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ, ಇದೆಲ್ಲದ್ರದ್ದು ಪ್ರಿಪ್ರೇಟ್ರಿಯಲ್ಲಿ ಬಂದಿರೋವಂಥದ್ದು, ಅದನ್ನೆಲ್ಲ ಪ್ರಯತ್ನ ಮಾಡಿ. ಅಲ್ಲಿ 3-4 ವಾಕ್ಯಗಳನ್ನು ಕೊಟ್ಟಿದ್ದರೆ ಅಷ್ಟು ಪ್ರಯತ್ನ ಮಾಡಿ. ಸಾಧಾರಣಕ್ಕೆ 2 ವಾಕ್ಯ ಕೊಡಬೇಕು ಅಂತ ನಿಯಮ ಇದೆ. 2 ನಂಬರ್ಗೆ 2 ವಾಕ್ಯ ಕೊಡಬೇಕು ಅನ್ನುವುದು ಒಂದು ನಿಯಮನೂ ಕೂಡ ಇದೆ. ಅದ್ರ ಪ್ರಕಾರನೇ ಮಾಡ್ತಾರೆ. ಇದು ಅನುವಾದ ಆಯಿತು. ಇನ್ನು ಏಕವಾಕ್ಯೇನ ಉತ್ತರಂ ಲಿಖತಾನಲ್ಲೂ ಕೂಡ 7 ಪ್ರಶ್ನೆಗಳಿವೆ. 7ರಲ್ಲಿ 3 ಗದ್ಯ ಭಾಗದಿಂದ, 2 ಪದ್ಯ ಭಾಗದಿಂದ, 2 ಪೂರಕ ಪಾಠದಿಂದ ತೋಲ್ತು. ಒಂದೊಂದು ಸತಿ ಗದ್ಯ ಭಾಗ 4 ತೊಗೊಂಡ್ರೆ ಅಥವಾ 3-4 ಆ ಥರ ತೊಗೊಂಡಾಗ ಪೂರಕ ಪಾಠ 1 ಮಾಡಿದರೆ ಚತುರ್ಥ ಪದದಲ್ಲಿ 2 ಪೂರಕ ಪಾಠ ಕೊಡ್ತೀವಿ. ಆ ಥರ ಉಂಟು. ಪೂರಕ ಪಾಠವನ್ನು ಇಲ್ಲಿ ಬೇಕಾದರೂ 2 ಕೊಡ್ಬೋದು, ಚತುರ್ಥ ಪದದಲ್ಲಿ ಬೇಕಾದರೂ 2 ಕೊಡ್ಬೋದು. ಎಲ್ಲಿ 2 ಕೊಟ್ಟರೆ ಇನ್ನೊಂದು ಕಡೆ 1 ಮಾರ್ಕ್ ಕೊಡಬೇಕು. ಸೊ ಪೂರಕ ಪಾಠದಲ್ಲಿ 2 ಅಂಕಗಳಿಗೆ ಇದು ಏಕವಾಕ್ಯನ ಉತ್ತರಂ ಲಿಖತ ಪೂರಕ ಪಾಠದಿಂದ ಬರೋದ್ರಿಂದ ಫಸ್ಟ್ ಆ 4 ಪಾಠ ಓದ್ಕೊಂಡ್ಬಿಡಬೇಕು. ಧ್ರುವ, ಆರೋಗ್ಯ ಸೂತ್ರಾಣಿ, ಅದು ನಗಾದಿರಾಜ, ರಮಣ ಮಹರ್ಷಿ 4 ಓದ್ಕೊಂಡು 4 ಆನ್ಸರ್ ಪಕ್ಕ ಮಾಡ್ಕೊಂಡ್ಬಿಡ್ಬೇಕು. ಅದಷ್ಟು ಕಲ್ತ್ಬಿಟ್ರೆ ಅಲ್ಲಿರೋದು 2 ದಿತ್ರೆ ಹೀಗೂ ಆಗುತ್ತೆ, ಇಲ್ಲಿಗೂ ಆಗುತ್ತೆ. ಆಲ್ಮೋಸ್ಟು ನಿಮಗೆ 5 ನಂಬರ್ ಬಂದಂಗೆ ಆಗ್ಬಿಡುತ್ತೆ. ಅಲ್ಲಿರೋ ಇದು ಪಾಠಗಳನ್ನಲ್ಲಿರುತ್ತೆ ಏಕವಾಕ್ಯ, ಚತುರ್ಥ ಪದ, ಅವುಗಳನ್ನು ನೋಡಿಕೊಂಡ್ರೆ 5 ನಂಬರ್ ಬಂದ್ಬಿಡುತ್ತೆ. ಇನ್ನೊಂದು ನಂಬರು 4 ನಂಬರು ದಶವಾಕ್ಯ ಹಿ ಉತ್ತರಂ ಲಿಖತ. ನಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ಪೂರಕ ಪಾಠಕ್ಕೆ ಒಟ್ಟು 9 ನಂಬರ್ ಉಂಟು. ಗದ್ಯಕ್ಕೆ 29, ಪದ್ಯಕ್ಕೆ 30, ಪೂರಕ ಪಾಠಕ್ಕೆ 9 ನಂಬರ್ ಉಂಟು. ಆ 9 ನಂಬರಲ್ಲಿ ಇದೇ ಬಂದುಬಿಡುತ್ತೆ. ಆಯಿತಾ? ಆ 4 ಮಾರ್ಕ್ಸಿಂದು ದಶವಾಕ್ಯ ಕೊಟ್ಟೋಗುತ್ತೆ. ಇನ್ನು 5ರಲ್ಲಿ ಏಕವಾಕ್ಯ, ಲಘೂತ್ತರ, ಚತುರ್ಥ ಪದ. ಇದಕ್ಕೆ 4ಕ್ಕೂ ವಿವೇಗ ಮಾಡು. 1 ಲಘೂತ್ತರಕ್ಕೆ 2 ಮಾರ್ಕ್ಸ್ ಆಯಿತು, 5 2 7 ಆಯಿತು, 4 2 6 ಆಯಿತು. ಇನ್ನು 3ರಲ್ಲಿ ತೊಗೊಂಡಾಗ ಏಕವಾಕ್ಯ 2 ಕೊಟ್ಬಿಟ್ಟು 1 ಚತುರ್ಥ ಪದ ಕೇಳ್ಬೋದು, 2 ಚತುರ್ಥ ಪದ ಕೊಟ್ಬಿಟ್ಟು 1 ಏಕವಾಕ್ಯನೂ ಕೂಡ ಕೇಳ್ಬೋದು. ಅದಕ್ಕೆ ಏಕವಾಕ್ಯದಲ್ಲಿ ಅಂತೂ 1 2 ಬಂದೇ ಬರುತ್ತೆ. ಆದ್ದರಿಂದ ನೀವುಗಳು ಯಾವುದನ್ನು ಮಾಡಬೇಕೋ ಪೂರಕ ಪಾಠದ ಏಕವಾಕ್ಯ ಎಲ್ಲ ಫಸ್ಟ್ ಓದ್ಕೊಂಬಿಡ್ಬೇಕು. ಸಿಂಪಲ್ಲಾಗಿರುತ್ತೆ. ಧ್ರುವಸ್ಯ ಪಿತಾ ಅದು ಕಹ, ಆ ಥರ. ಆರೋಗ್ಯಾರ್ಥಂ ಕಿಂ ಕುರ್ಯಾತ್, ಅನಿಂದ್ಯಂ ಕರ್ಮ ಕುರ್ಯಾತ್, ಈ ಥರ ಚಿಕ್ಕದಾಗಿರುತ್ತೆ. ಶಿವ ಕೌ ದಗ್ಧುಂ ಇಚ್ಛತಿ, ಶ್ವೇತಪಾರಾವತೌ ದಗ್ಧುಂ ಇಚ್ಛತಿ, ರಮಣ ಮಹರ್ಷೇ ಮಾತಾಪಿತರೌ ಕೌ, ಪಿತಾ ಸುಂದರಮ್ಮಯ್ಯರ್, ಮಾತಾ ಅಲಗಮ್ಮಾಳ್. ಈ ಥರ ಅವುಗಳನ್ನು ಅಲ್ಲಲ್ಲೇ ನೀವು ನೋಡಿಕೊಂಡು ಅದನ್ನು ಕೂಡ ಬರೆದ್ಬಿಡ್ಬೋದು. ಅದಾದಮೇಲೆ ಪದ್ಯ ಭಾಗಕ್ಕೆ ಬನ್ನಿ. ಪದ್ಯ ಭಾಗದಲ್ಲಿರೋ ಏಕವಾಕ್ಯನ ಉತ್ತರಂ ಲಿಖತ ಓದಿ, ಗದ್ಯ ಭಾಗದ ಏಕವಾಕ್ಯನ ಉತ್ತರಂ ಲಿಖತನೂ ಓದಿ. ಗದ್ಯದ್ದು 3 ಮಾರ್ಕ್ಸ್ಗೆ ಬರುತ್ತೆ. 3 ಮಾರ್ಕ್ಸ್ ಮಿನಿಮಮ್ ಬರುತ್ತೆ. ಒಂದೊಂದು ಸತಿ 4 ಬೇಕಾದರೂ ಬರ್ಬೋದು. ಆ ಥರ ಗದ್ಯ ಭಾಗದ್ದು ಏಕವಾಕ್ಯನ ಉತ್ತರಂ ಲಿಖತ ಕಲ್ತ್ಕೊಳ್ಬೇಕು.
ಇನ್ನು ಚತುರ್ಥ ಪದಂಲಿಕತಾನಲ್ಲಿ ಪಾಠದಲ್ಲಿ ಇರುವಂಥದ್ದನ್ನೇ ವ್ಯಾಕರಣನ ಕೇಳಲ್ಲ. ಚತುರ್ಥ ಪದಂಲಿಕತಾನಲ್ಲಿ ಪಾಠ್ಯಭಾಗಕ್ಕೆ ಸಂಬಂಧಪಟ್ಟದ್ದೇ ಕೇಳಬೇಕು ಅಂತ ನಿಯಮ ಇದೆ. ಹಂಗೂ ಈ ಎಕ್ಸೈಸಲ್ಲಿ ಕೆಲವು ಲೋಟ್ಲಕಾರ ಆ ಥರದ್ದೆಲ್ಲ ಕೊಟ್ಬಿಟ್ಟಿದ್ದಾರೆ, ಅದು ನೀವು ಅದನ್ನೇ ಯಥಾವತ್ತಾಗಿ ಇಳಿಸಿದ್ರೆ ಬರ್ಬೋದೇನೋ, ಅದರ್ವೈಸ್ ಇಲ್ಲಿ ಬರೋ ಹಾಗೆ ಇಲ್ಲ. ಚತುರ್ಥಂ ಪದಂಲಿಕತಾನಲ್ಲಿ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇ ಇರುತ್ತೆ. ಅದಕ್ಕೆ ನೀವು ಏಕವಾಕ್ಯನ ಉತ್ತರಲಿಕತಾನಲ್ಲೂ ಓದಿರ್ತೀರ, ಬಟ್ ಇದರಲ್ಲೂ ಓದಿರ್ತೀರ. ಅವೆರಡನ್ನೂ ಇಟ್ಕೊಂಡು ನೀವು ಅದನ್ನು ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ? ಇದು ಆಯಿತು. ನೆಕ್ಸ್ಟು ಇದಾದಮೇಲೆ ಏಕವಾಕ್ಯನ ಉತ್ತರಲಿಕತ ಆದಮೇಲೆ ಇನ್ನು ಚತುರ್ಥ ಪದಾನು ಹೇಳಾಯಿತು. ಕೊನೆಗೆ ಉಳ್ಕೊಳ್ಳೋದು MCQ. ನಾನು ಹಿಂದಿಂದ ಬಂದಿದ್ದೀನಿ ಕರೆಕ್ಟ್ ಕ್ವಶನ್ ಪೇಪರಲ್ಲಿ, ಯಾಕೆಂದರೆ ಹೆಚ್ಚು ಅಂಕಗಳು ಬರೋದನ್ನೇ ಮೊದಲು ಮಾಡಬೇಕು, ಮೊದಲು ಚೆನ್ನಾಗಿ ಕಲಿಬೇಕು. ಅದಕ್ಕೆ ಇನ್ನು MCQನಲ್ಲಿ 6 ಪ್ರಶ್ನೆ ಇರುತ್ತೆ. 6 ಪ್ರಶ್ನೆಗಳಲ್ಲಿ ಒಂದು ಪರ್ಯಾಯವಾಚಕ ಶಬ್ದ ಅಂದರೆ ಸಮಾನಾರ್ಥಕ ಶಬ್ದ, 2ನೇದು ವಿರುದ್ಧಾರ್ಥಕ ಶಬ್ದ, 3ನೇದು ಅನ್ಯಲಿಂಗ ರೂಪ, 4ನೇದು ವಿಭಕ್ತಿ, 5ನೇದು ಲಕಾರ, 6ನೇದು ಪ್ರಶ್ನವಾಚಕ ಪದ. ಈ ರೀತಿಯಾಗಿ 6 ಪ್ರಶ್ನೆಗಳು ಇರುತ್ತೆ. ಓದುವಾಗ 6 ಮಾರ್ಕ್ಸ್ಗೆ ಓದಬೇಕು ಅಂತಂದಾಗ ಎಲ್ಲ ಪಾಠದ ಪರ್ಯಾಯ ಪದವನ್ನು ಒಟ್ಟಾಗಿ ಓದ್ಕೊಳ್ಳೋದು, ಎಲ್ಲ ಪಾಠದ ವಿರುದ್ಧಾರ್ಥಕ ಪದಗಳನ್ನು ಒಟ್ಟಾಗಿ ಓದೋದು, ಮತ್ತು ಎಲ್ಲ ಪಾಠದ ಕೂಡ ಅನ್ಯಲಿಂಗ ರೂಪ, ವಿಭಕ್ತಿ ಮಾತ್ರ. ಲಿಂಗ ವಿಭಕ್ತಿ ವಚನಾನಿ ಅಂತ ಕೇಳಿದ್ರೂ ಕೂಡ ವಿಭಕ್ತಿ ಮಾತ್ರ. ಬೆಸ್ಟ್ ಏನು ಅಂತಂದರೆ ಆ ಸಂಸ್ಕೃತ ಪದವನ್ನು ಕನ್ನಡಕ್ಕೆ ಅನುವಾದ ಮಾಡ್ಕೊಂಬಿಡಿ. ಭಾಷಾಯಾಮ್ ಅಂದರೆ ಭಾಷೆಯಲ್ಲಿ, ಅಲ್ಲಿ ಅಂತಿದೆ ಸಪ್ತಮಿ ವಿಭಕ್ತಿ. ಆಯಿತಾ? ಮಾತರಂ ತಾಯಿಯನ್ನು ಅನ್ನು ಅಂತ ಬರುತ್ತೆ, ಇದು ದ್ವಿತೀಯ ವಿಭಕ್ತಿ. ಈ ಥರ ಮಾಡಿಕೊಂಡ್ರೆ ನೀವು ಕಂಪ್ಲೀಟಾಗಿ ಅದು ಚೆನ್ನಾಗಿ ಬರುತ್ತೆ. ಗೊತ್ತಾಯ್ತಲ್ವ? ಇದುವೇ ಹೇಳಿದ್ದು ಎಲ್ಲರಿಗೂ. ಆ ರೀತಿಯಾಗಿ ಅದು ವಿಭಕ್ತಿ. ಇನ್ನು ಲಕಾರಗಳು. ಲಕಾರಗಳು ನಮಗೆ ಬಂದಿರೋದು 5 ಲಕಾರಗಳು ಬಂದಿದೆ. ಲಟ್, ಲಂಗ್, ಲೋಟ್, ರೆಟ್, ಲಿಟ್. ಲಿಟ್ ಹೊಸದಾಗಿ ಬಳಸಿರುವಂಥದ್ದು. ಅದರಿಂದ ನೀವು ಎಲ್ಲ ಎಕ್ಸಸೈಸಲ್ಲೂ ಲಟ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಳಿ. ಯಾವ್ದು ಲಟ್ಲಕಾರದ ಪದಗಳು ಬಂದಿದೆ ನೋಡಿ. ಲಂಗ್ಲಕಾರದ ಪದಗಳು ಯಾವ್ದು ಬಂದಿದೆ ಅಲ್ಲಿಗೆ ಬರ್ಕೊಳ್ಳಿ. ರಿಟ್ಲಕಾರದ ಪದಗಳು ಯಾವ್ದು ಬಂದಿದೆ ಅದನ್ನು ಬರ್ಕೊಳ್ಳಿ. ಅದ್ರ ಬೇಸಲ್ಲಿ ಇಟ್ಕೊಂಡು ಯಾವ ಪದ ಕೇಳಿದ್ರೂ ಕೂಡ ನೀವು ಲಕಾರದ ಹೆಸರನ್ನು ಬರಿಬೋದು. ಇನ್ನು ಪ್ರಶ್ನ ನಿರ್ಮಾಣಮಲ್ಲಿ ಎಲ್ಲ ಎಕ್ಸಸೈಸಲ್ಲಿ ಇರೋವಂಥದ್ದನ್ನೇ ಕದ, ಕುತ್ರ, ಕಥಂ ಈ ರೀತಿಯಾದ ಪ್ರಶ್ನೆಗಳೆಲ್ಲವೂ ಕೂಡ ಅದರಲ್ಲಿ ಬರುತ್ತೆ. ಶುಕ್ಲ ಪಕ್ಷೆ ಚಂದ್ರಸ್ಯ ವೃದ್ಧಿ ಭವತಿ ಕಸ್ಯ, ಅಥವಾ ಕದಾ ಚಂದ್ರಸ್ಯ ವೃದ್ಧಿ ಭವತಿ ಶುಕ್ಲ ಪಕ್ಷೆ. ಆ ಥರ ಅದು ಕನ್ನಡ ಟ್ರಾನ್ಸ್ಲೇಷನ್ ತೊಗೊಂಡ್ರೂ ಕೂಡ ಅದನ್ನು ಪ್ರಶ್ನವಾಚಕ ಪದಗಳನ್ನಾಗಿ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಇಷ್ಟು ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀನಿ. ಇದರ ಜೊತೆಗೆ ನಿಮಗೆ ಯಾವುದು ಪಾಸಿಂಗ್ ಪ್ಯಾಕೇಜ್ಗೆ ಬೇಕಾಗಿರೋವಂಥ ಪ್ರಶ್ನೆಗಳು ಅನ್ನೋದನ್ನೂ ಕೂಡ ತಿಳಿಸಲಾಗಿದೆ. ಅಷ್ಟನ್ನು ಕೂಡ ನೀವು ಸಂಪೂರ್ಣ ಗಮನ ಕೊಟ್ಟು ಕಲಿತಾಗ ಅವುಗಳಲ್ಲಿ ಸುಲಭವಾಗಿ ಸಂಸ್ಕೃತದಲ್ಲಿ ಒಳ್ಳೆಯ ಅಂಕಗಳನ್ನು ಪಡಿಬೋದು. ಉತ್ತೀರ್ಣರಾಗೋದಂತೂ ಕಷ್ಟ ಇಲ್ಲವೇ ಇಲ್ಲ. ನೀವು ಯಾವ ಒಂದು ಮ್ಯಾನೇಜ್ಮೆಂಟ್ ಅನ್ನೋದು ಯಾವ ಥರ ಮಾಡ್ತೀರಾ ಆ ಥರ ಒಂದು ಡೈರಿಯನ್ನು ಮೇಂಟೈನ್ ಮಾಡಿ, ನಾನು ಇದನ್ನು ಓದಾಯಿತು, ಇದು ನಂಗೆ ಬರುತ್ತೆ ಅಂತ ಬರಿತಾ ಹೋಗಿ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಸಿಕ್ಕಿರುವಂತಹ ಒಂದು ಕಡಿಮೆ ಅವಧಿಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಮಾಡಬೇಕು. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯಲ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಈ ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರಿನ ಆಶ್ರಯದಲ್ಲಿ ಈ ಒಂದು ಸಂಸ್ಕೃತ ಪ್ರಥಮ ಭಾಷೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮತ್ತು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ವಿಚಾರಗಳನ್ನು ತಿಳಿಸುವುದು, ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಕೊಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಎಲ್ಲರೂ ಕೂಡ ಒಳ್ಳೊಳ್ಳೆ ಅಂಕಗಳನ್ನು ಪಡ್ಕೊಂಡು ಮುಂದೆ ಬನ್ನಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೀನಿ. ವಂದನೆಗಳು.